ಪ್ರೈಸ್ ದಿ ಲಾರ್ಡ್. ದೇವರ ಬಗ್ಗೆ ಸ್ತೋತ್ರ ಉಂಟಾಗಲಿ. ಕರ್ತನು ಇನ್ನೊಂದರ್ಥಿ ಈ ಒಂದು ಒಳ್ಳೆ ದಿವಸ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಸಂಭ್ರಮಿಸಿಕೊಂಡು ಉಲ್ಲಾಸಿಸಿಕೊಂಡು ಆ ಕರ್ತನ ಆರಾಧನೆ ಮಾಡಬೇಕೆಂಬುದು ಆತನ ಇಷ್ಟವಾಗಿದೆ. ನಾವು ನೋಡ್ತೇವೆ, ಇಸ್ರೇಲ್ ಜನಾಂಗ ಐಗುಪ್ತದಲ್ಲಿ ಬಿಟ್ಟಿ ಕೆಲಸ ಮಾಡಿಕೊಂಡು ನಾವು ವಿಮೋಚನ ಕಾಂಡ 2ನೇ ಅಧ್ಯಾಯದಲ್ಲಿ ನೋಡೋದಾದರೆ ನೋಡ್ತೇವೆ, ಅವರ ಗೋಳು, ಅವರ ಕಣ್ಣೀರು ದೇವರಿಗೆ ಮುಟ್ಟಿತು ಎಂಬುದು ನೋಡ್ತೇವೆ. ಇವತ್ತು ದೇವರು ಅದಕ್ಕೋಸ್ಕರ ಒಂದು ನಾಯಕರನ್ನು ಆರಿಸಿಕೊಂಡು, ಮೋಶೆಯನ್ನು ಆರಿಸಿಕೊಂಡು ಅಲ್ಲಿಂದ ಐಗುಪ್ತದಿಂದ ಬೇರ್ಪಡಿಸಿಕೊಂಡು ಪ್ರತಿ ದಿನ ನಡೆಸುತ್ತಾ ಬಂದದ್ದು ಆತನಾಗಿದ್ದಾನೆ. ಅವಿಧೇಯರಾದ್ರು, ದೇವರಿಗೆ ಗುಣಗುಟ್ಟಿದ್ರು, ತನ್ನ ನಾಯಕನಿಗೆ ಮೋಶೆಯ ಗುಣಗುಟ್ಟಿದ್ರು. ನಾವು ನೋಡ್ತೇವೆ, ದೇವರು ಕೊಟ್ಟಂತ ಕಾನಾನ್ ದೇಶ ಅವರು ಕಾಣದೆ ಹೋದದ್ದು ನೋಡ್ತೇವೆ. ಯಾಕಂದ್ರೆ ಒಂದೇ ಅವಿಧೇಯತೆ. ದೇವರು ಇಸ್ರೇಲ್ ಜನರ ಕೂಗನ್ನು ಕೇಳಿದ್ದು ನಿಜ, ಅವರ ಮೊರೆಯನ್ನು ಕೇಳಿದ್ದು ನಿಜ, ಐಗುಪ್ತದಿಂದ ಅವರ ಬಿಡುಗಡೆ ಮಾಡಿದ್ದು ನಿಜ. ಆದರೆ ಬರುವಾಗ ಅವರು ದೇವರಿಗೆ ಎದುರು ಮಾತನಾಡಿಕೊಂಡು ಗುನುಗುಟ್ಟಿಕೊಂಡು ಅಲ್ಲಿ ಅನೇಕ ರೀತಿಯಲ್ಲಿ ಅವರು ನಾಶವಾದದ್ದು ನೋಡ್ತೇವೆ. ಹೌದು ಪ್ರಿಯರೇ, ನಮ್ಮ ಕೂಗು, ನಮ್ಮ ಕಣ್ಣೀರು, ನಮ್ಮ ಪ್ರಾರ್ಥನೆ ಆತನ ಕೇಳುತ್ತಾನೆ. ಯಾಕಂದ್ರೆ ದೇವರಿಗೆ ಎದುರು ಮಾತಾಡಲಿಕ್ಕೆ ನಮಗೆ ಯೋಗ್ಯತೆನೇ ಇಲ್ಲ. ಆತನು ಪರಿಶುದ್ಧನು, ಆತನು ಮಹಿಮೆ ಅರಸನಾಗಿ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಂತದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಪ್ರತಿದಿನವೂ ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಅವ್ರು 40 ವರ್ಷಗಳು ಅಲೆದಾಡಿದರು, ಅವರ ಚಪ್ಪಲು ಸವೆಲಿಲ್ಲ, ಬಟ್ಟೆಯು ಜೀರ್ಣವಾಗಲಿಲ್ಲ. ಆದ್ರೂ ಮೇಘಸ್ತಂಭ ಅಗ್ನಿಸ್ತಂಭವಾಗಿದ್ದುಕೊಂಡು ಲಾವಕ್ಯವನ್ನು ಕೊಟ್ಟು ಪೋಷಿಸಿಕೊಂಡು ಸಂರಕ್ಷಿಸಿ ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟು ದೇವರು ನಡೆಸ್ತಾ ಬಂದದ್ದು ನೋಡುತ್ತೇವೆ. ಪ್ರಿಯರೇ, ದೇವರ ಪ್ರೀತಿ ಅದು ದೇವರ ಪ್ರೀತಿ, ಅದು ನಿಜವಾದ ದೇವರ ಪ್ರೀತಿ. ಅವರು ಗುಣಿಗುಟ್ಟಿದ ನಾನಾ ರೀತಿಯಲ್ಲಿ ಬೈದ್ರು. ದೇವರು ನನ್ನ ಮಕ್ಕಳು, ನನ್ನ ಜನಾಂಗ ಎಂಬುದುಕೊಂಡು ಪೋಷಿಸಿ ಅವರನ್ನು ಕಾಪಾಡಿದ್ದು ನೋಡುತ್ತೇವೆ. ಪ್ರಿಯರೇ, ಅಂತ ದೇವರನ್ನು ಇವತ್ತು ಆರಾಧನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಅದಕ್ಕೆ ನಾವು ಯೋಬನ ಪುಸ್ತಕದಲ್ಲಿ 34ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಪ್ರವಾದಿಯಾದ ಎಲಿಹುವನು ಇಂಥೊಂದು ಮಾತನ್ನು ಹಾಡುತ್ತಾನೆ 10ನೇ ವಾಕ್ಯದಿಂದ. ಹೀಗಿರಲು ಬುದ್ಧಿವಂತರೇ, ನನ್ನ ಮಾತುಗಳನ್ನು ಕೇಳಿರಿ. ದೇವರು ಕೆಟ್ಟದ್ದನ್ನು ಮಾಡನೆಂಬ ಯೋಚನೆಯು, ಸರ್ವಶಕ್ತನು ಅನ್ಯಾಯನನ್ನು ನಡೆಸನೆಂಬ ಭಾವನೆಯು ದೂರವಾಗಿರಲಿ. ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನು ತೀರಿಸಿ ಬಿಡುವನು. ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸ ಮಾಡುವನು. ಹೌದು, ದೇವರು ಕೆಟ್ಟದ್ದನ್ನು ನಡೆಸುವುದೇ ಇಲ್ಲ. ಸರ್ವಶಕ್ತನು ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ನನ್ನ ದೇವರು ಸರ್ವಶಕ್ತನು. ಆತನು ಯಾವ ರೀತಿ ತನ್ನ ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ. ದೇವರು ಕೆಟ್ಟದ್ದು ಮಾಡುವುದೇ ಇಲ್ಲ. ದೇವರು ಯಾವಾಗಲೂ ಒಳ್ಳೆದ್ದು ಮಾಡ್ತಾನೆ. ಯಾಕಂದ್ರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ನಮ್ಮ ದೇವರು ಅದ್ಭುತದಲ್ಲಿ ಅದ್ಭುತ ಮಾಡೋ ದೇವರಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ದೇವರು ಯಾವುದೋ ಕೆಟ್ಟದ್ದು ಮಾಡೋ ಯೋಚನೆ. ನಾವು ನೋಡ್ತೇವೆ, ಅನೇಕ ರೀತಿಯ ಪರಿಸ್ಥಿತಿ ಬರುವಾಗ, ಸಮಸ್ಯೆ ಬರುವಾಗ ನಾವು ಹೇಳ್ತೇವೆ, ದೇವರು ಯಾಕೆ ಹೀಗೆ ಮಾಡಿದ್ರು, ದೇವರು ಯಾಕೆ ಈತನ ನೀತಿ ನಡೆಸಿದ್ರು. ದೇವರು ಯಾವತ್ತಿಗೂ ಆತನು ನಮ್ಮನ್ನು ಕೈ ಬಿಡೋ ದೇವರು ಆತನಲ್ಲ. ನಾವೆಷ್ಟೋ ಸತಿ ನಾವೇ ಆತನ ದೂರ ಹೋಗ್ತೀವಿ. ಹೌದು ಪ್ರೇರಿ, ಸಮಯದಲ್ಲಿ ನಾವು ಕಳೆದ ದಿವಸ ನನ್ನ ಜೀವಿತದಲ್ಲಿ ಯಾವ ನಡ್ಕೊಂಡಿದ್ದೇನೆ, ನನ್ನ ಜೀವಿತದಲ್ಲಿ ನಾನು ದೇವರಿಗೆ ಎಷ್ಟು ಆತನಿಗೆ ಘನವನ್ನು ಸಲ್ಲಿಸಿದ್ದೇನೆ ಯೋಚನೆ ಮಾಡ್ತಾ. ಇನ್ನೊಂದಾರ್ತಿ ನನ್ನ ಜೀವಿತದಲ್ಲಿ ಏನಾದ್ರೂ ತಪ್ಪುಗಳಿರ್ತದ್ರೆ, ಪಾಪಗಳಿರ್ತದೆ, ದೇವ್ರ ಕ್ಷಮೆಯನ್ನು ಯಾಚಿಸ್ತಾ ನಾವು ಆರಾಧನೆಗೆ ಹೋಗುವ. ಯಾಕಂದ್ರೆ ಆತನು ಪರಿಶುದ್ಧಳ ದೇವರು. ಆತನಿಗೆ ಒಂದು ಯೋಗ್ಯವಾದ ಆರಾಧನೆ ಬೇಕು, ಒಂದು ಪರಿಶುದ್ಧವಾದ ಆರಾಧನೆ ಬೇಕು, ಆತನ ಮಹಿಮೆಯುಳ್ಳ ಒಂದು ಆರಾಧನೆ ಬೇಕು. ಅದಕ್ಕೆ ನಮ್ಮನ್ನು ಆತನ ಆರಿಸಿಕೊಂಡಿದ್ದೇನೆ. ಅದಕ್ಕೋಸ್ಕರ ನನ್ನ ದೇವರನ್ನು ಆತ ಸ್ಮರಿಸಿಕೊಳ್ಳುವ. ಆತನು ಎಷ್ಟು ಒಳ್ಳೆಯವನಾಗಿದ್ದಾನೆ. ಪ್ರತಿ ಕ್ಷಣ ನಮ್ಮ ಜೊತೆಯನ್ನು ಮುನ್ನಡೆಸುವ ದೇವರಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಒಂದು ಹಾಡುಗಳನ್ನು ಅರ್ಥಗರ್ಭಿತವಾಗಿ ಆತನಿಗೆ ಈ ಸಮಯದಲ್ಲಿ ಸಲ್ಲಿಸುವ. ಸ್ವರ್ಗ ನಮ್ಮ ತಂದೆ ದೇವರೇ, ಪರಿಶುದ್ಧ ನಾಮದಲ್ಲಿ ನೀನೆ ಸನ್ನಿಧಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀನು ಒಳ್ಳೆಯವನು ಸ್ವಾಮಿ, ನೀನು ಒಳ್ಳೆಯವನು ದೇವರೇ. ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತ ದೇವರು ನೀನಾಗಿದೆ ಸ್ವಾಮಿ. ಎಲ್ಲೂ ಹೇಳ್ತಾನೆ, ದೇವರು ಕೆಟ್ಟದ್ದು ಮಾಡುವುದೇ ಇಲ್ಲ, ಆತ ತನ್ನ ನೀತಿಯನ್ನು ಡೊಂಕು ಮಾಡುವುದೇ ಇಲ್ಲ ಎಂಬುದು. ಹೌದು ಸ್ವಾಮಿ, ನೀನು ಪರಿಶುದ್ಧನು,
ಪರಿಶುದ್ಧ ಇಲ್ಲದೆ ದೇವರನ್ನು ಮೆಚ್ಚಿಸುವ ಅಸಾಧ್ಯ. ದೇವರ ಬಳಿಗೆ ಬರುವನು ದೇವರು ಇದ್ದ ನಂಬುದು ಅವಶ್ಯವೆಂಬುದು ಹೇಳ್ತದೆ. ಸ್ವಾಮಿ, ನೀನು ನಮ್ಮ ಜೊತೆಯಲ್ಲಿದ್ದಿ, ನಾವು ಆರಾಧನೆ ಮಾಡೋದು, ನೀನು ಆರಾಧನೆ ಮೆಚ್ಚುವನಾಗಿದ್ದಿ, ನೀನು ಚಲಿಸುವನಾಗಿದ್ದಿ, ನೀನು ಅದ್ಭುತ ಮಾಡುವವನಾಗಿದ್ದಿ. ಸ್ವಾಮಿ, ಪ್ರಾರಂಭದ ಕಡತನಕ್ಕೆಲ್ಲ ಯೇಸುವೆ ನಿಮ್ಮ ಕರಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ನಡೆಸು. ನೋಡುವಂತ ಒಂದೊಂದು ವೀಕ್ಷಕರು ಸ್ವಾಮಿ, ಅವರ ಜೀವಿತದಲ್ಲಿ ಒಂದು ದೊಡ್ಡ ಮಹತ್ಕಾರದ ಕರಣ ಮಾಡಿಕೊಂಡು ನೀನು ಮಹಿಮೆ ಹೊಂದು. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನ ಸಲ್ಲಿಸ್ತೀನಿ. ಯೇಸು ಕ್ರಿಸ್ತನ ಅತಿ ಮುದ್ದಾದ ನಾಮದಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಸಂತೋಷವುಳ್ಳವರಾಗಿ, ನಾವು ದುಃಖದಲ್ಲೆಲ್ಲ, ನಾವು ಬೇಸರದಲ್ಲೆಲ್ಲ, ನಾವು ದೇವರನ್ನು ಸಂತೋಷವಾಗಿ ಆತನ ಆರಾಧನೆ ಮಾಡಿ. ಯಾಕಂದ್ರೆ ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಮ್ಮ ಆರಾಧನೆಯಲ್ಲಿ, ನಮ್ಮ ನಗುವಲ್ಲಿ ಆತನು ಸಂತೋಷ ಪಡ್ತಾನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೈಗಳನ್ನು ತಟ್ಟುತ್ತಾ ಸಂತೋಷವುಳ್ಳವರಾಗಿ ನಾವು ಆತನ ಈ ಸಮಯದಲ್ಲಿ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ನನ್ನಾತ್ಮನಾದ ನನ್ ಪ್ರಿಯನಾದ ನನ್ ಜೀವನಾದ ದೇವಾ, ನನ್ನಾತ್ಮನಾದ ನನ್ ಪ್ರಿಯನಾದ ನನ್ ಜೀವನಾದ ದೇವಾ, ನನ್ನಯ ಬಲವು ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ, ನನ್ನಯ ಬಲವು ನನ್ನಯ ಗೆಲುವು ನಿನ್ನಲ್ಲೇ ಯೇಸು ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೂಕೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ, ವೈರಿಯ ಮುಂದೆ ಔತಾಣ ಮಾಡಿಸಿ ನಂತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ, ವೈರಿಯ ಮುಂದೆ ಔತಾಣ ಮಾಡಿಸಿ ನಂತಲೆ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೂಕೆ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ, ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೂಕೆ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ
ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಹೋ ಕರ್ತನೆಪ್ಪ, ನಿನ್ನನ್ನೊಬ್ಬ ನಾವು ಕೊಂಡಾಡ್ತೇವೆ, ನಿನ್ನನ್ನೊಬ್ಬ ನಾವು ಆರಾಧಿಸ್ತೇವೆ ಸ್ವಾಮಿ. ನನ್ನ ಆಶ್ರಯ ನೀನು, ನನ್ನ ದುರ್ಗ ನೀನು, ನನ್ನ ಬಂಡ ನೀನು ಸ್ವಾಮಿ. ನನ್ನ ಕೋಟೆ ನೀನಾಗಿದೆ, ನನ್ನ ಕುರುಬ ನೀನಾಗಿದೆ, ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡಿಸುವಂತ ದೇವರು ನೀನಾಗಿದೆ ಕರ್ತನೆಪ್ಪ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ನಿನ್ನ ಆರಾಧಿಸಿ ನಮ್ಮನ್ನು ಘನಪಡಿಸ್ತೇವೆ ಕರ್ತನೆಪ್ಪ. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ರಾಜ ನಿನಗೆ ಆರಾಧನೆ, ಪರಿಶುದ್ಧಾತ್ಮನೇ ನಿನಗೆ ಮಹಿಮೆಯನ್ನು ಸಲ್ಲಿಸಬೇಕು ಕರ್ತನೆಪ್ಪ. ಅಪ್ಪ, ಯಾಕಂದರೆ ನೀನು ಅಬ್ರಾಮನ ದೇವರು, ನೀನು ಇಸಾಕನ ದೇವರು, ಯಾಕೋಬನ ದೇವರು, ಮೋಶೆ ಅರೋನರ ದೇವರು, ಯಹೋಶ ಕಾಲೇಬನ ದೇವರು. ನಿನಗೊಬ್ಬನಿಗೆ ಆರಾಧನೆ ಸ್ವಾಮಿ. ಹಲ್ಲೆಲೂಯಾ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಅಬ್ರಾಮ ಇಸಾಕರ ದೇವರೇ, ಯಾಕೋಬ ಯೋಸೇಫರ ದೇವರೇ, ಅಬ್ರಾಮ ಇಸಾಕರ ದೇವರೇ, ಯಾಕೋಬ ಯೋಸೇಫರ ದೇವರೇ. ಕೇಳಿನಿಂದ ನನ್ನ ತಪ್ಪಿಸಿ ಆಶೀರ್ವದಿಸಿದೆ, ಕೇಳಿನಿಂದ ನನ್ನ ತಪ್ಪಿಸಿ ಆಶೀರ್ವದಿಸಿದೆ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಮೋಶೆ ಅರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಮೋಶೆ ಅರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ. ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ, ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ.
ನನ್ನ ತಪ್ಪಿಸಿ ಪ್ರಭುವನ್ನಾಗಿ ಮಾಡಿದೆ. ಧೂಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ, ಮೋಶೆ ಆರೋನರ ದೇವರೇ, ಯೆಹೋಶುವ ಕಾಲೇಬರ ದೇವರೇ. ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ. ಜಲರಾಶಿಗಳನ್ನು ವಿಭಾಗಿಸಿ ನನಗೆ ದಾರಿಯ ಮಾಡಿದೆ. ನಾನೇ ನನ್ನೇ ಆರಾಧಿಸುವೆ, ನಾನೇ ನನ್ನೇ ಆರಾಧಿಸುವೆ, ನಾನೇ ನನ್ನೇ ಆರಾಧಿಸುವೆ, ನಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ, ದಾವೀದ ದಾನಿಯೇಲರ ದೇವರೇ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರೇ. ಧೂಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ಧೂಳಿನಿಂದ ನನ್ನ ಎಬ್ಬಿಸಿ ಪ್ರಭುವನ್ನಾಗಿ ಮಾಡಿದೆ. ನಾನೇ ನನ್ನೇ ಆರಾಧಿಸುವೆ, 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 ನಾನೇ ನನ್ನೇ ಆರಾಧಿಸುವೆ. ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ, ನನ್ನ ಶರಣನೇ, ನನ್ನ ದುರ್ಗವೇ, ನನ್ನ ವಿಮೋಚಕನೇ. ಕರ್ತನೇ, ನಾನು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಾನು ನಿನ್ನಲ್ಲೇ ನನ್ನ ಭರವಸೆ ಇಡುತ್ತೇನೆ. ಯಾಕಂದರೆ ಕರ್ತನೆಪ್ಪ, ಅಬ್ರಾಮ್ ಇಸಾಕನ ದೇವರು, ಯಾಕೋಬ ಯೋಸೇಫರ ದೇವರು, ಯೆಹೋಶುವ ಕಾಲೇಬರ ದೇವರು, ದಾವೀದ ದಾನಿಯೇಲರ ದೇವರು, ಶದ್ರಕ್ ಮೇಷಕ್ ಅಬೇದ್ನೆಗರ ದೇವರು ನೀನಾಗಿದ್ದೆ ಕರ್ತನೆಪ್ಪ. ನಿನ್ನ ನಾಮವನ್ನು ಕೊಂಡ ಹಾರ್ತೇವೆ ಸ್ವಾಮಿ. ಈ ಕೊನೆಗಳಲ್ಲಿ, ಈ ಕೊನೆ ಸಮಯದಲ್ಲಿ ಸ್ವಾಮಿ, ನಾವು ಒಂದು ಮಾತು ಹೇಳುತ್ತೇವೆ ಸ್ವಾಮಿ. ದೇವಾ, ನಾವು ನೋಡ್ತೇವೆ, ನೀನು ಒಂದು ಮಾತು ಹೇಳಿದರೆ ಸಾಕು, ಆ ಒಂದು ಜೀವಿತ ಬದಲಾಗುತ್ತದೆ, ಒಂದು ಅದ್ಭುತ ಆಗುತ್ತದೆ. ಹೌದು, ನಾವು ಎಷ್ಟೋ ಸತಿ ಎಷ್ಟೋ ಮಂದಿ ಯೋಚಿಸಬಹುದು, ನನ್ನ ಜೀವಿತದಲ್ಲಿ ಯಾವಾಗ ಅದ್ಭುತ, ನನ್ನ ಜೀವಿತದಲ್ಲಿ ಯಾವಾಗ ಒಂದು ಬಿಡುಗಡೆ, ನನ್ನ ಜೀವಿತದಲ್ಲಿ ಯಾವಾಗ ಆಶೀರ್ವಾದ, ನನ್ನ ಜೀವಿತದಲ್ಲಿ ಯಾವಾಗ ಆತನ ಪ್ರಸನ್ನತೆ ಎಂಬುದು. ಆದರೆ ದೇವರು ಹೇಳ್ತಾನೆ, ಒಂದು ಮಾತು ಹೇಳಿದರೆ ಸಾಕು. ಶತಾಧಿಪತಿ ಹೇಳ್ತಾನೆ, ನನ್ನ ಹಾಳಿಗೆ, ಹೌದು ಅನಾರೋಗ್ಯದ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆ ಒಂದು ಹಾಳು ಗುಣವಾಗುತ್ತದೆ ಎಂಬುದು. ನಾವು ಹೇಳುವ ಈ ಸಮಯದಲ್ಲಿ, ಹೌದು, ಆತನಲ್ಲಿ ಸನ್ನಿಧಾನದಲ್ಲಿ ಒಂದು ಮಾತು, ಆ ಒಂದು ಮಾತಿಗೋಸ್ಕರ ನಮ್ಮ ಜೀವಿತದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಒಂದು ಮಾತು ಆತನಿಗೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ನಾವು ಒಪ್ಪಿಸಿಕೊಳ್ಳೋಣ. ದೇವ, ನೀನು ಒಂದು ಮಾತು ಹೇಳಿದರೆ ಸಾಕು, ನೀನು ಒಂದು ಈ ಮಾತು ಹೇಳಿದರೆ ನನ್ನ ಜೀವಿತದಲ್ಲಿ ಮಹಿಮೆ ಉಂಟಾಗುವುದೆಂಬುದು. ಅದಕ್ಕೆ ನಮ್ಮ ಜೀವಿತದಲ್ಲಿ ಪರಿಪೂರ್ಣ ಅರ್ಥ ಕಲ್ಪಿಸಿದ, ನಮ್ಮ ಜೀವಿತಕ್ಕೆ ಒಂದು ಅರ್ಥ ಕೊಟ್ಟ ದೇವರು ಆತನಾಗಿದ್ದಾನೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಒಂದು ಮಾತು ಸಾಕು ಹೇಳಿದರೆ ಸಾಕು, ಒಂದು ನೋಟ ಸಾಕು. ಯೇಸುವೆ ಯೇಸುವೆ ಎಂಬ ಈ ಸಮಯದಲ್ಲಿ ಆತನನ್ನು ಆರಾಧನೆ ಮಾಡೋಣ.
ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನೀನಿಲ್ಲದೆ ಏನೇ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ನೀನಿಲ್ಲದ ಏನೇ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನೀನಿಲ್ಲದೆ ನಾ ಕಳೆದು ಹೋದೆ, ನೀ ನನ್ನನ್ನು ಹುಡುಕಿ ಬಂದೆ. ನೀನಿಲ್ಲದೆ ನಾ ಕಳೆದು ಹೋದೆ, ನೀ ನನ್ನನ್ನು ಹುಡುಕಿ ಬಂದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ನೀನಿಲ್ಲದೆ ನಾ ಕಳೆದು ಹೋದೆ, ನೀ ನನ್ನನ್ನು ಹುಡುಕಿ ಬಂದೆ. ಹೌದು ಸ್ವಾಮಿ, ಇಲ್ಲದೆ ನನ್ನ ಜೀವಿತವಾದ ಶೂನ್ಯವಾಗಿದೆ. ನನ್ನನ್ನು ಹುಡುಕಿಕೊ, ನನ್ನನ್ನು ಅಪ್ಪಿಕೊಂಡದ್ದು, ನನ್ನ ಪ್ರೀತಿ ಮಾಡಿದ್ದು ಅದು ನಿನ್ನದು ಸುಮ್ಮನೆ.
ನನ್ನ ಹೃದಯ ನಿನ್ನದು, ನನ್ನ ಉಸಿರು ನಿನ್ನದು, ನನ್ನ ಜನ್ಮ ನಿನ್ನದು. ನಾನು ಬದುಕಿದ್ದು ಎಲ್ಲ ನಿನ್ನ ಸ್ವಾಮಿ. ಓ ಯೇಸುವೆ, ನಾವೆಲ್ಲರ ಈ ಸಮೂಹದಲ್ಲಿ ಆತನ ಕರೆಯುವ ಯೇಸುವೆ ನಿನ್ನೊಬ್ಬ. ಯೇಸುವೆ ನೀನು ಕೊಟ್ಟಂತ ಜೀವನ, ಯೇಸುವೆ ನೀನು ಕೊಟ್ಟಂತ ಉಸಿರು, ಯೇಸುವೆ ನೀನು ಕೊಟ್ಟಂತ ಜನ್ಮ. ಯೇಸುವೆ ಯೇಸುವೆ, ನಾವು ಕೂಗುವ, ನಾವು ಮೊರೆ ಇಡುವ, ನಾವು ಕಣ್ಣೀರು ಸುರಿಸುವ, ಆತನನ್ನು ಆರಾಧಿಸುವ. ಯೇಸುವೆ ಯೇಸುವೆ, ನೀ ಮಾತ್ರ ಸಾಕೆ ನನಗೆ. ಯೇಸುವೆ ಯೇಸುವೆ, ನೀ ಮಾತ್ರ ಸಾಕೆ ನನಗೆ. ಯೇಸುವೆ ಯೇಸುವೆ, ನೀ ಮಾತ್ರ ಸಾಕೆ ನನಗೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ಯೇಸುವೇ, ಓ ಗ್ಲೋರಿ, ಓ ಪರಿಶುದ್ಧಾತ್ಮನೇ, ನಿನ್ನ ಮಹಿಮೆಯಿಂದ ನಾವು ಹೇಳುತ್ತೇವೆ ಸ್ವಾಮಿ. ನೀನು ಒಂದು ಮಾತು ಕರ್ತನೆ ನನ್ನ ಜೀವಿತದಲ್ಲಿ ಬೇಕು. ನನ್ನ ಆಶೀರ್ವಾದಕ್ಕೋಸ್ಕರ, ನನ್ನ ಕುಟುಂಬ ಜೀವಿತಕ್ಕೋಸ್ಕರ, ನನ್ನ ಸೇವೆಗೋಸ್ಕರ ನಿನ್ನ ಮಾತು ಸ್ವಾಮಿ. ನೀನು ಅನೇಕ ಮಾತುಗಳ ಜೀವಿತದಲ್ಲಿ ಮಾಡಿದ ಪ್ರತಿ ವಾಗ್ದಾನಗಳನ್ನು ಅದು ನೆರವೇರಿಸಿದ ಸಮಯ ಸ್ವಾಮಿ. ಓ ಥ್ಯಾಂಕ್ ಯು ಗಾಡಪ್ಪ, ಓ ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ರಾಜ ಯೇಸುವೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನನ್ನದು ಏನಿಲ್ಲ ಸ್ವಾಮಿ, ನಾವು ಬರೀ ಜೇಡಿ ಮಣ್ಣು ಸ್ವಾಮಿ. ನಾನು ಬರೀ ಉಸಿರು, ನಾವು ಬರೀ ಉಸಿರು, ನಾವು ಬರೀ ಉಸಿರು ಸ್ವಾಮಿ. ನಿನಗಾರಾಧನೆ, ಈ ಉಸಿರಿನಿಂದ ನಿನಗಾರಾಧನೆ, ನನ್ನ ಬಾಯಿಂದ ನಿನಗಾರಾಧನೆ, ನನ್ನ ಹೃದಯದ ನಿನಗಾರಾಧನೆ. ಆರಾಧನೆ ಎಂಬ ಯಜ್ಞವನ್ನಿಸುವೆ ನಿನಗೊಬ್ಬನೇ ಸಲ್ಲಿಸ್ತೇವೆ ಸ್ವಾಮಿ. ನೀನು ಮಹಿಮೆ ಒಂದು, ಯೇಸುವೆ ನೀನು ಮಹಿಮೆ ಒಂದು, ಯೇಸುವೆ ನೀನು ಮಹಿಮೆ ಒಂದು, ಯೇಸುವೆ ನೀನು ಮಹಿಮೆ ಒಂದು, ಯೇಸುವೆ ನೀನು ಮಹಿಮೆ ಒಂದು. ಯೇಸುವಿಗೆ ಮಹಿಮೆ, ಯೇಸುವಿಗೆ ಮಹಿಮೆ. ಓ ಥ್ಯಾಂಕ್ ಯು ಗಾಡ್ ರಾಜ. ಓ ಆರಾಧನೆ ಸ್ವಾಮಿ, ಪರಿಶುದ್ಧಾತ್ಮನಿಗೆ ಆರಾಧನೆ. ದೇವಾ ನಿನಗೊಬ್ಬನಿಗೆ ಆರಾಧಿಸ್ತೇವೆ ಸ್ವಾಮಿ. ನೀನು ಮಹಿಮೆ, ನಿನ್ನ ಮಹಿಮೆ ನಮ್ಮ ಮಧ್ಯದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನ ತುಂಬಿಸ್ತಕ್ಕಾಗಿ ಸ್ತೋತ್ರ. ಯೇಸುವೆ, ಪ್ರಾರಂಭ ಕಾಣತನಕ್ಕೆಲ್ಲ ಯೇಸುವೆ ನೀನು ನಡೆಸು, ನೀನು ಮಹಿಮೆ ಒಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತೇನೆ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತಾ ಈ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯನ ಕೆಲವು ಪ್ರತಿಯೊಬ್ಬ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ, ಅದರಲ್ಲಿ 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. 2 Corinthians chapter 2 verse 14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ಅಪೊಸ್ತಲ ಪೌಲನು ಹೇಳ್ತಾನೆ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ. ಹಾಗಾದರೆ ಪ್ರಿಯರೇ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ಅನ್ಯೋನ್ಯತೆಯನ್ನು ಇಡುವುದಾದರೆ ನೀವು ಜಯೋತ್ಸವವನ್ನು ಹೇಗೆ ಹೊಂದಿಕೊಳ್ಳಬಹುದು? ಹಾಗಾದರೆ ಯೇಸು ಕ್ರಿಸ್ತನಿಗೆ ಅನ್ಯೋನ್ಯತೆ ಇಡುವುದು ಎಂದರೆ ಏನು ಎಂಬುದಾಗಿ ಇದರ ಕುರಿತು ಧ್ಯಾನ ಮಾಡೋ ಪ್ರಿಯರೇ. ಯಾಕೆಂದರೆ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನೊಟ್ಟಿಗೆ
ಅಣ್ಣಲ್ಲಿ ಇಡುವುದಾದರೆ ನೀವು ಯಾವಾಗಲೂ ಜಯೋತ್ಸವವನ್ನು ಮೆರೆಸುತ್ತೀರಿ ಎಂದು ಆತನು ಹೇಳ್ತಾನೆ ಪ್ರಿಯರೇ. ನಾವು ನೋಡ್ತೀವಿ ಅದರಲ್ಲಿ 1ನೇ ಪಾಯಿಂಟ್ ನೋಡ್ತೇವೆ, ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಇಡುವವರು ಆಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯದಲ್ಲಿ 40ನೇ ವಾಕ್ಯ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡೋದನ್ನು ಕಂಡು ಪೇತ್ರನಿಗೆ, ಈಗೋ ಒಂದು ಗಳಿಗೆ ಆದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿಲ್ಲ. ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಹೇಳ್ತಾನೆ, ನನ್ನ ಸಂಗಡ ಒಂದು ತಾಸಾದರೂ ಒಂದು ಗಳಿಗಾದರೂ ಎಚ್ಚರವಾಗಿರಲಾರಿಲ್ಲ ಎಂದು ಶಿಷ್ಯರಿಗೆ ಕೇಳ್ತಾನೆ. ಪ್ರತಿ ಅರ್ಥ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ ಇಡುವುದು ಇದರ್ಥವಾಗಿದೆ. ನೀವು ದೇವರ ಹತ್ತಿರ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಒಂದು ದೇವರೊಟ್ಟಿಗೆ ಅನ್ಯೋನ್ಯತೆ ಇಡುವ ಒಂದು ಕೀ ಆಗಿದೆ ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನ ಪ್ರಿಯರೇ ನಿಮ್ಮೊಟ್ಟಿಗೆ ಅನ್ಯೋನ್ಯತೆ ಇಡಲಿಕ್ಕೆ ಬಯಸ್ತಾನೆ. ಅದಕ್ಕಿಂತ ಮೊದಲು ನೀವು ಪ್ರತಿದಿನ ಪ್ರಿಯರೇ ಯೇಸು ಕ್ರಿಸ್ತನ ಹತ್ರ ಅನ್ಯೋನ್ಯತೆ ಇಡಬೇಕಾದ್ರೆ ಯೇಸು ಕ್ರಿಸ್ತ ತನ್ನ ಶಿಷ್ಯರೇ ನನ್ನ ಸಂಗಡ ಒಂದು ಗಳಿಗಾದರೂ ಎಚ್ಚರವಾಗಿಲ್ಲ. ಹಾಗಾದರೆ ಪ್ರಿಯರೇ ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆ ಆದರೂ ನೀವು ಪ್ರಾರ್ಥನೆ ಮಾಡುವುದಾದರೆ, ಆ ಪ್ರಾರ್ಥನೆ ನಂಬಿಕಸ್ಥರಾಗುವುದಾದರೆ, ಆಗ ನೀವು ದೇವರೊಟ್ಟಿಗೆ ತಂದೆ ಮಗ ಪವಿತ್ರಾತ್ಮ ತ್ರೇಕ ದೇವರೊಟ್ಟಿಗೆ ಅನ್ಯೋನ್ಯತೆ ಇಡಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ಮಾತ್ರ ಜಯ ಬರೆದ ಜೀವಿತಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ಈ ವಾಕ್ಯದ ನೋಡ್ತೇವೆ. ಇನ್ನು ಕೆಲ ವಾಕ್ಯ ನೋಡಬೇಕು, ಈ ಪ್ರಾರ್ಥನೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಿದ್ದನು. ನಾನು ನೋಡ್ಕೊಳ್ಳಿ, ಯೇಸು ಕ್ರಿಸ್ತನು ಸಹ ಈ ಭೂಮಿಯಲ್ಲಿರುವಾಗ ತನ್ನ ತಂದೆ ಹೊಟ್ಟಿಗೆ ಅಂಟಿರಲಿಕ್ಕೆ ಆತ ಮುಂಜಾನೆ ಎದ್ದುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಪರಗೆ ಆದರೆ ಯೇಸು ಕ್ರಿಸ್ತನಿಗೆ ಈ ಭೂಲೋಕದಲ್ಲಿ ಜಯಭರಿತ ಜೀವನ ಮಾಡಬೇಕಾದ್ರೆ ಪ್ರಾರ್ಥನೆ ಅಗತ್ಯವಿರುವುದಾದರೆ, ಇವತ್ತು ಪ್ರಿಯ ದೇವರ ಆತ್ಮ ಹೇಳ್ತಾನೆ, ಈ ನೋಡುವ ಪ್ರತಿಯೊಬ್ಬರು ಪ್ರಿಯರೇ ಪ್ರತಿದಿನ ಜಯೋತ್ಸವದಲ್ಲಿ ಜೀವಿಸಬೇಕಾದರೆ, ಜಯಭರಿತ ಜೀವಿಸಬೇಕಾದರೆ ನಿಮಗೆ ಪ್ರಾರ್ಥನೆ ಅಗತ್ಯವಾಗಿದೆ. ಆ ಪ್ರಾರ್ಥನೆಗೋಸ್ಕರ ಯಾವ ಸಮಯ ನಿಮಗೆ ಅನುಕೂಲವಾಗ್ತದೋ ಅದು ನಿಮಗೆ ಬೆಳಗಿನ ಸಮಯ ಅನುಕೂಲವಾಗುವುದಾದರೆ ಬೆಳಗಿನ ಸಮಯ ಇದ್ದುಕೊಂಡು ನಿಮ್ಮ ಕೆಲಸಕ್ಕೆ ಹೋಗೋ ಮೊದಲು, ನೀವು ತಿಂಡಿ ತಿನ್ನೋ ಮೊದಲು ಪ್ರಿಯರೇ, ಬ್ರೇಕ್ಫಾಸ್ಟ್ ಮಾಡೋ ಮೊದಲು ಪ್ರಿಯರೇ, ನೀವು ದೇವರ ಸನ್ನಿಧಿ ಕುಳಿತು ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋದಾದರೆ, ಆ ಪ್ರಾರ್ಥನೆ ನಂಬಿಕಸ್ಥರಾಗುವುದಾದರೆ ನೀವು ತಂದೆ ಮಗ ಪವಿತ್ರೊಟ್ಟಿಗೆ ಅನ್ಯೋನ್ಯತೆ ಇಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದೇನೋ ಪ್ರಾರ್ಥನೆ ಮಾಡದಿದ್ದರೆ ನಿಮಗೆ ಅನ್ಯೋನ್ಯತೆ ಇಡಲಿಕ್ಕೆ ಆಗುವುದಿಲ್ಲ. ಯಾರು ಪ್ರಾರ್ಥನೆ ಮಾಡೋದಿಲ್ಲ ಅವರು ಪಾಪದ ಮೇಲೆ, ಸೈತನ ಮೇಲೆ, ಲೋಕದ ಮೇಲೆ ಜಯ ಹೊಂದಲಿಕ್ಕೆ ಆಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪ್ರಿಯರೇ ನಿಮಗೆ ಪಾಪದ ಮೇಲೆ, ಲೋಕದ ಮೇಲೆ, ಸೈತನ ಮೇಲೆ ಮತ್ತು ಶರೀರಾಧೀನ ಸ್ವಭಾವದ ಮೇಲೆ ಜಯವನ್ನು ಹೊಂದಲಿಕ್ಕೆ ಆಗ್ತದೆ. ಪ್ರಿಯರೇ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದೀರೋ, ನೀರು ನೆಮ್ಮದಿ ದೀಶ ಅಂತಕೊಂಡಿದ್ದರು, ನಿಮಗೆ ಪ್ರತಿಯೊಬ್ಬರಿಗೆ ಈ ಲೋಕದಲ್ಲಿ ನಿಮಗೆ ವಿರುದ್ಧವಾಗಿ ಓಡುವ 4 ಶತ್ರುಗಳು ಉಂಟು ಪ್ರಿಯರೇ. 1 ಶತ್ರು ಆಗಿದೆ ನಿಮ್ಮ ಸರಿಯಾದ ಸ್ವಭಾವವಾಗಿದೆ, 2ನೇ ಶತ್ರು ಆಗಿದೆ ಪಾಪವಾಗಿದೆ, 3ನೇ ಶತ್ರು ಆಗಿದೆ ಲೋಕವಾಗಿದೆ, 4ನೇ ಶತ್ರು ಸೈತಾನ. ಈ 4 ಶತ್ರು ನೀವು ಹೋರಾಟ ಮಾಡಿ ಜಯ ಹೊಂದಬೇಕಾದ್ರೆ ನಿಮಗೆ ಪ್ರಾರ್ಥನೆ ಅಗತ್ಯವಾಗಿದೆ. ನೀವು ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋದಾದರೆ ದೇವರ ಆತ್ಮನ ಅಭಿಷೇಕ ಹೊಂದಿಕೊಳ್ಳುತ್ತೀರಿ. ಮತ್ತು ತಂದೆಯ ದೇವರು ಯೇಸು ಕ್ರಿಸ್ತನ ಮುಖಾಂತರ ನೀವು ಈ 4 ಶತ್ರುಗಳನ್ನೇ ಜಯವನ್ನು ಹೊಂದಲಿಕ್ಕೆ ಆಗ್ತದೆ. ಜಯಭರಿತ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ ಈ 4 ಶತ್ರುಗಳು ನಿಮ್ಮ ಮೇಲೆ ದಾಳಿ ಮಾಡಿಕೊಂಡು ನೀವು ಸೋತು ಹೋಗ್ತೀರಿ. ಜಯಭರಿತ ಜೀವಿತವನ್ನು ನಿಮಗೆ ಜೀವಿಸಲಿಕ್ಕೆ ಅಸಾಧ್ಯವಾಗ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಮುಂಜಾನೆ ಎದ್ದುಕೊಂಡು ಅಡವಿ ಸ್ಥಳಕ್ಕೆ ಪ್ರಾರ್ಥನೆ ಮಾಡೋದನ್ನು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಲೂಕನು ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಆ ದಿವಸಗಳಲ್ಲಿ ಆತನ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಇಲ್ಲಿ ನೋಡ್ತೀವಿ ಯೇಸು ಕ್ರಿಸ್ತನು ರಾತ್ರಿ ಸಮಯದಲ್ಲಿ ಇಡೀ ರಾತ್ರಿ ಪ್ರಾರ್ಥನೆ ಕಳೆದನು. ಹಾಗಾದರೆ ನಿಮಗೆ ಯಾವ ಸಮಯ ಅನುಕೂಲ, ನೀವು ಮುಂಜಾನೆ ಪ್ರೇಯರ್ ಮಾಡಬಹುದು, ಮಧ್ಯಾಹ್ನ ಪ್ರೇಯರ್, ಅದೇ ಒಟ್ಟು ದಿವಸಕ್ಕೆ ಯಾವ ಸಮಯ ಅನುಕೂಲ, ನೀವು ಎಷ್ಟು ಪ್ರಾರ್ಥನೆ 1 ಗಂಟೆ ಪ್ರಾರ್ಥನೆ ಮಿನಿಮಮ್ ಆಗಿದೆ. ಅದೇ ಆದಷ್ಟು ಜಾಸ್ತಿನೂ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಈ ಲೋಕದಲ್ಲಿರುವ ಎಲ್ಲ ಶೋಧನೆಗಳ ಮೇಲೆ, ಈ ಲೋಕ ಪಾಪ ಶರೀರಾಧೀನ ಸ್ವಭಾವ ಸೈತನ ಮೇಲೆ ಜಯವನ್ನು ಹೊಂದಬೇಕಾದರೆ ಪ್ರಾರ್ಥನೆ ಅತಿ ಅಗತ್ಯ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ, 3 ಸಲ ಪ್ರಾರ್ಥನೆ ಮಾಡೋ ಬಗ್ಗೆ ದಾನಿಯೇಲನ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಶಾಸನಕ್ಕೆ ರುಜುವಾದುದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಾಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ
ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಪ್ರಿಯ, ದಾನಿಯೇಲನಿಗೆ ಗೊತ್ತಾಯಿತು ಒಂದು ರಾಜನ ಒಂದು ಆಜ್ಞೆ ಎಂದರೆ ಪ್ರಾರ್ಥನೆ. ದಾನಿಯೇಲನು ಈ 30 ದಿನ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ ಅವರ ಆಜ್ಞೆ ಹೊರಡಿಸಿದ್ದು ದಾನಿಯೇಲನಿಗೆ ಸಿಂಹದ ಗವಿಲಿ ಹಾಕಬೇಕೆಂಬುದಾಗಿ. ಈ ಆಜ್ಞೆ ಹೊರಡಿಸಿದ ನಂತರ ದಾನಿಯೇಲ ಇನ್ನೂ ಹೆಚ್ಚಾಗಿ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡುತ್ತಾನೆ. ಆ ಪ್ರಾರ್ಥನೆಯಲ್ಲಿ ನಂಬಿಕಸ್ಥನಾಗ್ತಾನೆ. ಆ ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ದೇವರು ಅವನಿಗೆ ಆ ಸಿಂಹಗಳು ಹಾನಿ ಮಾಡದಂತೆ ದೇವದೂತರನ್ನು ಕಳುಹಿಸಿಕೊಂಡು ಸಿಂಹದ ಬಾಯಿಯನ್ನು ಕಟ್ಟಿದನು. ಹಾಗಾದರೆ ಇವತ್ತು ದಾನಿಯೇಲನಿಗೆ ಸಹ 3 ಗಂಟೆ ಪ್ರಾರ್ಥನೆ ಅಗತ್ಯವಿತ್ತು. ಹಾಗಾದರೆ ಇವತ್ತು ನಿಮಗೆ ಲೋಕದಲ್ಲಿ ಮೊದಲ ಸತ್ತು ನಿಮ್ಮ ಶರೀರ ಅದನ್ನು ಸ್ವಭಾವವಿದೆ, 2ನೇ ಸತ್ತು ಪಾಪವಾಗಿದೆ, 3ನೇ ಸತ್ತು ಲೋಕವಾಗಿದೆ, 4ನೇ ಸಹಿತ ಈ 4 ಸತ್ತುಗಳ ಮೇಲೆ ಜಯ ಹೊಂದಬೇಕಾದ್ರೆ ನೀವು 1 ಗಂಟೆಯೋ 2 ಗಂಟೆಯೋ ಅಥವಾ 3 ಗಂಟೆಯೋ ಅಥವಾ ನೀವು 3 ಸಲ ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ತಂದೆ ಮಗ ಪವಿತ್ರಾತ್ಮ ದೇವರೊಟ್ಟಿಗೆ ಅನ್ನಿಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಆ ದೇವರ ಆತ್ಮನ ಶಕ್ತಿ ಹೊಂದಿಕೊಳ್ಳಿ. ಆವಾಗ ನೀವು ಲೋಕದಲ್ಲಿ ಜಯ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಅದೇ ಯಾರು ಪ್ರಾರ್ಥನೆ ಮಾಡಿದಲೋ ಅವರಿಗೆ 4 ಸತ್ತು ಜಯ ಹೊಂದಲಿಕ್ಕೆ ಆಗದೆ ಅವ್ರು ಸೋತು ಹೋಗ್ತಾರೆ. ಅದಕ್ಕೆ ದೇವರ ಆತ್ಮನ ಹೇಳ್ತಾನೆ. ಅನೇಕರು ಈ TV ನೋಡುವ ನಿಮ್ಮ ಜೀವಿತದಲ್ಲಿ ಅನೇಕರು ಸೋಲನ್ನು ಅನುಭವಿಸ್ತಿದ್ದೀರಿ. ಅನೇಕರು ಕಷ್ಟದ ಮೇಲೆ ಕಷ್ಟ, ಸೋದ ಮೇಲೆ ಸೋದನೆ, ಸೈತಾನನಿಂದ ಅಟ್ಯಾಕ್ ಅನುಭವ ಮಾಡ್ತಾಯಿದ್ದೀರಿ. ಅನೇಕರು ಚಿಂತೆ, ಬೇಸರ, ನಿರಾಸೆ, ಜೀವ ಬಿಸಿಲು ಹೋಗ್ತಾಯಿದ್ದೀರಿ. ಅನೇಕರು ಹೇಳ್ತಾರೆ, ಯಾಕೆ ನನಗೆ ಪ್ರಾರ್ಥನೆ ಉತ್ತರ ಬರೋದಿಲ್ಲ, ಯಾಕೆ ನನಗೆ ದೇವರ ಆಶೀರ್ವಾದ ಮಾಡೋದಿಲ್ಲ, ಯಾಕೆ ಕಷ್ಟ ಮೇಲೆ ಪಡೆದಿದೆ. ಇಷ್ಟು ಒಂದೇ ಸೀಕ್ರೆಟ್ ಆಗಿದೆ. ನಿಮ್ಮ ಜೀವಿತವನ್ನು ಹುಡುಕಿರಿ. ನೀವು ತಂದೆ ಮಗ ಪವಿತ್ರಾತ್ಮನಿಗೆ ಅನ್ನಿಡಲಿಕ್ಕೆ ನಿಮ್ಮ ವ್ಯಕ್ತಿಗತ ಪ್ರಾರ್ಥನೆ ಜೀವಿತವನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಅದೇ ನಂಬಿಕಸ್ಥರಾಗಿ ಆಗ ನೀವು ಜಯಭರಿತ ಜೀವಿತವನ್ನು ಜೀವಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲದೆ ವಾರಕ್ಕೆ 1 ಸಲವಾದರೂ ನಿಮ್ಮ ಸಭೆ ಒಟ್ಟಿಗೆ ಸಹ ಅನ್ನಿಡುವುದು ಅತಿ ಅಗತ್ಯವಾಗಿದೆ. ಅಷ್ಟೇ ಅಲ್ಲದೆ ದಿನಾಲು ಕುಟುಂಬ ಪ್ರಾರ್ಥನೆ ಮಾಡುತ್ತಾ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡೋದು ಎಷ್ಟು ಅಗತ್ಯ ಉಂಟು ಎಂಬುದಾಗಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸೋದ ಅನ್ಯತೆಯಲ್ಲಿಯೂ ರೊಟ್ಟಿ ಮುರಿದಲ್ಲಿಯೂ ಪ್ರಾರ್ಥನೆಗಳು ನಿರತರಾಗಿದ್ದರು. ವ್ಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಮತ್ತು ಸಭೆಯಾಗಿ ವಾರಕ್ಕೆ 1 ದಿನವಾದರೂ ನೀವು ಸಭೆಗೆ ಸೇರಿ ಬರಬೇಕು. ಯಾಕಂದರೆ ಸಭೆಯಲ್ಲಿ ಸೇರಿಬರು ಒಂದು ಕಾರಣವಾಗಿದೆ. ಅಪೊಸ್ತಲರ ಬೋಧನೆ ಕೇಳುವುದಕ್ಕೆ, ಸೋದ ಅನ್ಯತೆಯಲ್ಲಿ ರೊಟ್ಟಿ ಮುರಿದಲ್ಲಿ ಪ್ರಾರ್ಥನೆಗಳು ನೀವು ಪ್ರತಿ ಆದಿತ್ಯರ ನಿರತರಾಗಬೇಕು. ಅದು ನಂಬಿಕಸ್ಥರು, ಅದು ಇನ್ನೆಚ್ಚು ಮಾಡಬೇಕು. ಆವಾಗ ಮಾತ್ರ ನೀವು ಜಯಭರಿತ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ನಿಮ್ಮ ಮುಖಾಂತರ ಯೇಸು ಕ್ರಿಸ್ತನ ಸಮಾಚಾರ ಎಂಬ ಆ ಜ್ಞಾನ ಎಂಬ ಸುವಾಸನೆಯನ್ನು ಎಲ್ಲರಿಗೂ ನೀವು ಹಂಚಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಒಂದು ನೀವು ಪ್ರಾರ್ಥನೆ ಇಲ್ಲದಿದ್ದರೆ ಇದರಲ್ಲಿ ಸೋತು ಹೋಗ್ತದೆ. ಮತ್ತು ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಇದು ಪ್ರಾರ್ಥನೆ ಇನ್ನೂ ಜಾಸ್ತಿ ಸೇರಿ ಬರಬೇಕು ಎಂದು ಆತನು ಹೇಳ್ತಾನೆ. ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಹಾಗಾದರೆ ಇಲ್ಲಿ ಅತಿ ಸ್ಪಷ್ಟ ನಿಮಗೆ ಗೊತ್ತಾಗದೆ ನೀವು ಜಯಭರಿತ ಜೀವಿತ ಜೀವಿಸಬೇಕಾ? ನಿಮಗೆ ಮೊದಲು ನಿಮ್ಮ ವೈಯಕ್ತಿಕ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಮತ್ತು ದೇವರು 2ನೇ ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆ, 3ನೇ ಪ್ರಾರ್ಥನೆ ಆಗಿದೆ. ಪ್ರತಿ ಆದಿತ್ಯರ ಸಭೆ ಸೇರಿ ಬರೋದ್ರಲ್ಲಿ ಆಸಕ್ತರಾಗಿ ಇನ್ನೂ ಹೆಚ್ಚಾಗಿ ಸೇರಿಕೊಂಡು ಬರಬೇಕು ವಿನಃ ಅದೇ ಆಲಸ್ಯಗಾರರಾಗಬಾರ್ದು. ಈ ರೀತಿ ಪ್ರಾರ್ಥನೆಯಲ್ಲಿ ನಂಬಿಕಸ್ಥರಾಗೋದರೆ ದೇವರ ಆತ್ಮನು ನಿಮಗೆ ಆತನ ಶಕ್ತಿ ಕೊಡ್ತಾನೆ, ಅಭಿಷೇಕ ಕೊಡ್ತಾನೆ. ಮತ್ತು ಈ ಆತನ ಶಕ್ತಿಯಲ್ಲಿ ತುಂಬಲ್ಪಟ್ಟು ಆತನ ಅಭಿಷೇಕವನ್ನು ಹೊಂದಿದವರು ಈ ಲೋಕದಲ್ಲಿ ಇರುವ ಸೈತಾನ, ಲೋಕ, ಪಾಪ, ಶರೀರ 4 ಸಾವಿರ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟೇ ನಿಮ್ಮ ಮುಖಾಂತರ ಯೇಸು ಕ್ರಿಸ್ತನ ಸುವಾಸನೆ, ಜ್ಞಾನ ಸುವಾಸನೆ ಅನೇಕರಿಗೆ ನೀವು ಹಂಚಲಿಕ್ಕೆ ಸಾಧ್ಯವಾಗ್ತದೆ ಎಂದು ಅಪೊಸ್ತಲ ಪೌಲನು ಹೇಳುವನಾಗಿದೆ. ಈಗ 2ನೇ ಸಂಗತಿ ನೀವು ಮಾಡಬೇಕು. ಯೇಸು ಕ್ರಿಸ್ತ ಅನ್ನಿಡಬೇಕಾದ್ರೆ ಅದು ದೇವರ ವಾಕ್ಯ ಓದುವುದು ಅದು ಆಗಿದೆ. ನಾವು ನೋಡ್ತೇವೆ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ. 1 John chapter 1 verse 1-4. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದು. ನಾವು ಅದನ್ನು ಕಿವಿಯಾರಿ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತ ಸಂಗಡಲೂ ಇರುವಂಥದ್ದು.
ನಮ್ಮ ಭವಿತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೀತೇವೆ. ಇಲ್ಲಿ ಅಪ್ಪಸ್ತಲರು ಹೇಳ್ತಾರೆ, ಮೊದಲಾಗಿದೆ ತಂದೆ ಮಗ ಪವಿತ್ರ ಅನ್ನಿದ್ರೆ ಪ್ರಾರ್ಥನೆ ಆಗಿದೆ. ಎರಡನೇ ಆಗಿದೆ ಪ್ರಾರ್ಥನೆ ಜೊತೆಯಲ್ಲಿ ದಿನಾಲು ಪ್ರೇರಣೆ ನಿಮ್ಮ ಸತ್ಯವೇದವನ್ನು ದೇವರನ್ನು ಓದುವವರು, ದೇವರನ್ನು ಧ್ಯಾನಿಸುವವರಾಗಬೇಕು. ಯಾಕಂದರೆ ಅಪ್ಪಸ್ತಲರು ಹೇಳ್ತಾರೆ ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದೆ. ಈ ಯೇಸು ಕ್ರಿಸ್ತನು ಆದಿಯಲ್ಲಿ ವಾಕ್ಯವಿತ್ತು. ಯೋಹನ ಬರೆದ ಸುವಾರ್ತೆ 1ನೇ ವಾಕ್ಯದಲ್ಲಿ ಈಗ ಉಂಟು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ, ಆ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ಇಲ್ಲಿ ಹೇಳ್ತಾನೆ ಆ ಯೇಸು ಕ್ರಿಸ್ತನನ್ನು ನಾವು ಮುಟ್ಟಿದ್ದೇವೆ, ಆತನನ್ನು ನೋಡಿದ್ದೇವೆ, ಆತನ ಮಾತು ಕೇಳಿ ಈಗ ನಾವು ಪ್ರಸಿದ್ಧಪಡಿಸೋದು ಜೀವ ವಾಕ್ಯ ಅಂತ ಹೇಳ್ತಾನೆ. ಆದರೆ ಯಾರ್ಯಾರು ನೀವು ದೇವರ ವಾಕ್ಯನ ಪ್ರಾರ್ಥನೆ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯದ ಪ್ರತಿದಿನ ನೀವು ಓದುವವರಾಗಬೇಕು. ಎಷ್ಟು ದೇವರ ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ ಮಾಡಿದ್ರು, ಆ ವಾಕ್ಯ ನಿಮ್ಮ ಆತ್ಮಕ್ಕೆ ಜೀವವನ್ನು ಕೊಡ್ತದೆ. ಜೀವ ಬೇಕು, ಪ್ರಾರ್ಥನೆ ಮತ್ತು ಜೀವ ಎರಡೂ ಬೇಕು. ಈ ವಾಕ್ಯ ಎಷ್ಟು ಓದಿ ಅಷ್ಟು ನಿಮ್ಮಲ್ಲಿ ಜೀವ ಬರ್ತದೆ. ಮತ್ತು ಆ ವಾಕ್ಯ ನೀವು ಓದುವಾಗ ನಿಮ್ಮಲ್ಲಿ ಸಂತೋಷ ತುಂಬಲ್ಪಡ್ತದೆ. ಮತ್ತು ಅಪ್ಪಸ್ತಲರು ಹೇಳ್ತಾರೆ, ಯಾರು ಪ್ರಾರ್ಥನೆ ಮಾಡ್ತಾರೆ, ಯಾರು ವಾಕ್ಯ ಓದುತ್ತಾರೆ, ಅವರು ತಂದೆ ಮಗ ಪವಿತ್ರ ಸಂಗಡ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಈ ಅನ್ಯೋನ್ಯತೆ ನಿಮಗೆ ಈ ಲೋಕದಲ್ಲಿ ಜಯಬರ ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಮತ್ತು ಇದರೊಟ್ಟಿಗೆ ಇನ್ನೊಂದು ಸಂಗತಿ ಬೇಕು ದೇವರ ವಾಕ್ಯಕ್ಕೆ ವಿಧೇಯತೆ. 3 ಸಂಗತಿ ಬೇಕು. ಒಂದು ಪ್ರಾರ್ಥನೆ, ದೇವರ ವಾಕ್ಯ ಮತ್ತು 3 ವಿಧೇಯತೆ. ನಾವು 3ನೇ ಪಾಯಿಂಟ್ ನೋಡಿ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 14:23. ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವವನು, ಅವನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬೀಡಾರನ್ನು ಮಾಡಿಕೊಳ್ಳುವೆವು. ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾನೆ, ನೀವು ಯೇಸು ಕ್ರಿಸ್ತನನ್ನು ಪ್ರೀತಿಸಿದಾದರೆ ಇಲ್ಲಿ ನೀವು ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾರ್ಯಾರು ಯೇಸು ಕ್ರಿಸ್ತನ ಆಜ್ಞೆ ಕೈಕೊಂಡು ನಡೆಯುತ್ತಾರೋ ಅವನನ್ನು ತಂದೆಯಾದ ದೇವರು ಪ್ರೀತಿಸ್ತಾನೆ. ಮತ್ತು ಯೇಸು ಕ್ರಿಸ್ತನೇ ತಂದೆ ಮಗ ಪವಿತ್ರ ತ್ರೈಕ ದೇವರು ನಿಮ್ಮ ಆತ್ಮದಲ್ಲಿ ಬಂದು ಬಿಡಾರ ಮಾಡುತ್ತವೆ. ಹಾಗಾದರೆ ಇವತ್ತು ಅಪ್ಪಸ್ತಲನ ಕ್ರಿಸ್ತನೊಟ್ಟಿಗೆ ನೀವು ಅನ್ಯೋನ್ಯತೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನೀವು ಜಯಭರಿತ ಜೀವಿಸಬೇಕಾದರೆ ಈ 3 ಸಂಗತಿಗಳು ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ವಿಧೇಯತೆಯಲ್ಲಿ. ಯೇಸು ಕ್ರಿಸ್ತನೇ, ನೀವು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ನನ್ನ ತಂದೆಯು ನಿಮ್ಮನ್ನು ಪ್ರೀತಿಸ್ತಾನೆ, ಮತ್ತು ತಂದೆ ಮಗ ಮತ್ತು ಪವಿತ್ರ ತ್ರೈಕ ದೇವರು ನಿಮ್ಮ ಆತ್ಮಲ್ಲಿ ಬಿಡಾರ ಮಾಡಿಕೊಳ್ಳುತ್ತವೆ. ಆವಾಗ ಯಾವಾಗ ತಂದೆ ಮಗ ಪವಿತ್ರಾತ್ಮ ನಿಮ್ಮ ಆತ್ಮಲ್ಲಿ ಬಿಡಾರ ಮಾಡಿಕೊಳ್ಳುತ್ತವೋ ಆಗ ಯಾವ ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ. ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಭಯಪಡ್ತಾನೆ. ಆತನ ಯಾವ ಆಯುಧಗಳು ನಿಮ್ಮಲ್ಲಿ ಜಯ ಹೊಂದಿಲ್ಲ. ಯಾಕೆ? ನಿಮ್ಮ ಸಂಗಡ ನೀವು ಒಬ್ಬಂಟಿಗರಲ್ಲ, ನಿಮ್ಮ ಆತ್ಮದಲ್ಲಿ ತಂದೆ ಮಗ ಪವಿತ್ರ ಬಿಡಾರ ಮಾಡುತ್ತಾನೆ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಯಾರ್ಯಾರು ದೇವರ ವಾಕ್ಯ ವಿಧೇಯರಾಗದೆ ಈ ರೀತಿ 3 ಸಂಗತಿಗಳು ಮಾಡುವುದಾದರೆ ಮಾತ್ರ ಈ ಲೋಕದ ಮೇಲೆ, ಸೈತನ ಮೇಲೆ, ಪಾಪದ ಮೇಲೆ, ಶರೀರದ ಸ್ವಭಾವ ಮೇಲೆ ಜಯ ಹೊಂದುತ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಮೂಲಕ ಯೇಸು ಕ್ರಿಸ್ತನ ಆ ಜ್ಞಾನ ಸುವಾಸನೆ ಎಲ್ಲರಿಗೂ ಅದು ಪ್ರಸಾರವಾಗುವಂತೆ ದೇವರನ್ನು ಉಪಯೋಗ ಮಾಡುವವನು ಆಗಿದ್ದಾನೆ. ಇನ್ನೊಂದು ಅದಕ್ಕೆ ಎಕ್ಸಾಂಪಲ್ ನೋಡ್ತೇವೆ. 2ನೇ ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. 2 John chapter 1:9. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಇಲ್ಲಿ ಅಪ್ಪಸ್ತಲರು ಇನ್ನೂ ಸ್ಪಷ್ಟ ಹೇಳ್ತಾನೆ, ನೀವು ಬರೀ ಪ್ರಾರ್ಥನೆ, ವಾಕ್ಯ ಮತ್ತು ವಿಧೇಯತೆ 3 ಸಂಗತಿ ಬೇಕು. ನೀವು ಪ್ರಾರ್ಥನೆ ಮಾಡ್ಬೋದು, ವಾಕ್ಯ ಓದಬಹುದು. ಅದು ಯೇಸು ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದಿದ್ದರೆ, ಆತನ ಉಪದೇಶವನ್ನು ಕೈಕೊಂಡು ನಡೆದಿದ್ದರೆ, ಆತನ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ ನಿಮ್ಮ ತಂದೆ ಮಗ ಮತ್ತು ಪವಿತ್ರ ಅನ್ಯೋನ್ಯತೆ ಇಲ್ಲ. ಹಾಗಾದರೆ ತಂದೆ ಮಗ ಪವಿತ್ರ ಅನ್ಯೋನ್ಯತೆ ಬೇಕಾ? 3 ಸಂಗತಿಗಳು ನಮಗೆ. ಒಂದು ಪ್ರಾರ್ಥನೆ, ವೈಯಕ್ತಿಕವಾದ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಆದ್ಯ ಸಭೆಗೆ ಸೇರಿ ಮಾಡೋ ಪ್ರಾರ್ಥನೆ ಆಗಿದೆ. ಇನ್ನೊಂದು ದೇವರ ವಾಕ್ಯ ದಿನಾಲು ಓದುವುದು, ವಾಕ್ಯ ಧ್ಯಾನ ಮಾಡೋದು. 3ನೇದು ಏನು ದೇವರ ವಾಕ್ಯ ಓದುತ್ತೀರೋ, ಧ್ಯಾನ ಮಾಡ್ತಿರು, ನಿಮ್ಮ ಸಭೆಯಲ್ಲಿ ದೇವರ ಕೊಟ್ಟರು ಎಲ್ಲ ಉಪದೇಶವನ್ನು ಕೈಕೊಂಡು ನಡೆದರು. ಆಗ ತಂದೆ ಮಗ ಪವಿತ್ರ ನಿಮಗೆ ಅನ್ಯೋನ್ಯತೆ ಸಿಗದೆ ಆ ಅನ್ಯೋನ್ಯತೆ ನಿಮಗೆ ಜಯಭರಿತ ಜೀವಿತಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಪ್ಪಸ್ತಲ ಹೇಳ್ತಾನೆ. ಈಗ 2ನೇ ಪಾಯಿಂಟ್ ನೋಡ್ತೇವೆ. ಜಯಭರಿತವಾದ ಜೀವಿತ ಜೀವಿಸುವಾಗ ಅನೇಕ ರೀತಿಯಲ್ಲಿ ನಿಮಗೆ ಆಶೀರ್ವಾದಗಳು ಸಿಗ್ತವೆ, ಅನೇಕ ರೀತಿಯಲ್ಲಿ ನಿಮಗೆ ಬಿಡುಗಡೆ ಸಿಗ್ತದೆ. ನಾನು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 24ರಿಂದ 27ನೇ ವಾಕ್ಯ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ
ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನಸ್ಸನ್ನು ಉಳುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದು ನಾಲ್ಕರಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು. ಆಗ ಅದು ದಡಮನೆ ಕಡುಕೊಂಡು ಬಿತ್ತು. ನಾವು ನೋಡ್ತೀವಿ, ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ನೀಡಲಿ ಮುಳುಗಿ ದಿವಸ ಅಂತಕೊಂಡಿದ್ದೀರೋ ಮತ್ತು ಪ್ರಾರ್ಥನೆ, ದೇವರ ವಾಕ್ಯ ಮತ್ತು ದೇವರ ವಾಕ್ಯ ವಿದ್ಯಾಗ್ತಿರೋ, ದೇವರ ಪ್ರತಿಯೊಬ್ಬರ ನಂಬಿಕೆಯನ್ನು ಪರೀಕ್ಷಿಸುವನಾಗಿದ್ದಾನೆ. ಅದೇ ಯಾರು ದೇವರ ವಾಕ್ಯ ವಿಧರಾಗ್ತಾರೋ ಅವಾಗ ಯಾವ ರೀತಿಯಲ್ಲಿ ಏನೇ ಕಷ್ಟ ಬಂದರು, ಏನೇ ಸಮಯದ ಬಂದರು, ಯಾವ ರೀತಿ ನೋಡಿ ಅಟ್ಯಾಕ್ ಮಾಡಿದ್ರು, ಅವ್ರ ನಂಬಿಕೆಯಲ್ಲಿ ಬಿದ್ದೋಗಿದ್ರು, ನಮ್ಮ ದೃಢವಾಗಿ ನಿಲ್ಲುತ್ತಾರೆ, ಇನ್ನೂ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುತ್ತಾರೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುತ್ತೀರಿ, ವಾಕ್ಯ ಓದುತ್ತೀರಿ, ಸಭೆಗೆ ಬರುತ್ತೀರಿ, ಆ ದೇವರ ವಾಕ್ಯಕ್ಕೆ ನೀವು ಪರಿಪೂರ್ಣ ವಿಧೇಯರಾಗದಿದ್ದರೆ ಈ ರೀತಿಯಲ್ಲಿ ನಿಮಗೆ ಶೋಧನೆಗಳು ಬರುವಾಗ, ಸೈತಾನನ ಆಕ್ರಮಣಗಳಿಗೆ ಬರುವಾಗ ಅಂಥವರ ಆತ್ಮೀಯ ಜೀವಿತ ಅಲುಗಾಡ್ತದೆ. ಅವರ ನಂಬಿಕೆಯಲ್ಲಿ ಕುಸಿದು ಬೀಳ್ತಾರೆ, ಅವ್ರ ನಂಬಿಕೆ ದೃಢ ನಿಲ್ಲಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ರೇರೆ ಯೇಸು ಕ್ರಿಸ್ತ ಅತಿ ಸ್ಪಷ್ಟ ಹೇಳ್ತಾನೆ, ನೀವು ಈ ಪ್ರಾರ್ಥನೆ, ವಾಕ್ಯ, ವಿಧೇಯತೆ 3 ಸಂಗತಿಗಳನ್ನು ಮಾಡಿ ನಿಮ್ಮ ಆತ್ಮ ಜೀವಿತವನ್ನು ಕಟ್ಟಲ್ಪಡುವಾಗ, ಅದು ಹೇಗೆ ಕಟ್ಟಲ್ಪಟ್ಟಿದೆಯೋ ಎಂಬುದಾಗಿ ಅದು ಪರೀಕ್ಷೆಗೆ ಒಳಪಡುವಾಗ, ಯಾರು ಈ 3 ಸಂಗತಿ ಪ್ರಾರ್ಥನೆ, ವಾಕ್ಯ, ವಿಧೇಯತೆ 3 ನಂಬಿಕೆಸ್ಥರಾಗ್ತಿರ್ತಾರೆ ಅಂಥವರ ಆತ್ಮ ಜೀವಿತವು ಎಂದಿಗೂ ಕುಸಿದು ಬೀಳುವುದಿಲ್ಲ. ಯಾವ ರೀತಿಯಲ್ಲಿ ಕಷ್ಟಗಳು ಬಂದರು, ಏನು ಸಮಸ್ಯೆಗಳು ಬಂದರು, ಏನೋ ಸೋದನೆ ಬಂದರು, ಆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ತಾರೆ ಮತ್ತು ನಂಬಿಕೆಯಲ್ಲಿ ಅಭಿವೃದ್ಧಿ ಆಗುತ್ತಾರೆ. ಅದು ಯಾವ ರೂಪೇ ಬರೀ ಪ್ರಾರ್ಥನೆ, ವಾಕ್ಯ, ದೇವರ ವಾಕ್ಯ ವಿಧೇಯರಾಗುವುದಿಲ್ಲವೋ ಅಂಥವರಿಗೆ ಪರೀಕ್ಷೆಗಳು ಬರುವಾಗ ಅವರ ಆತ್ಮ ಕುಸಿದು ಹೋಗ್ತಾರೆ, ನಂಬಿಕೆ ಬಿದ್ದು ಹೋಗ್ತಾರೆ. ಆ ರೀತಿ ಆಗಬಾರದು ಎಂಬುದಾಗಿ ಅಪೊಸ್ತಲ ಪೌಲನಲ್ಲಿ ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35ರಿಂದ 39ನೇ ವಾಕ್ಯ ತನಕ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎನಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಏಕೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತನಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರು ನನಗೆ ನಿಶ್ಚಯ ಉಂಟು. ಅಪ್ಪ ಅತಿ ಸ್ಪಷ್ಟತೆ, ಯಾವಾಗ ನಿಮ್ಮಲ್ಲಿ ಪ್ರಾರ್ಥನೆ ಉಂಟು, ದೇವರ ವಾಕ್ಯ ಓದುತ್ತೀರೋ, ದೇವರ ವಾಕ್ಯ ವಿಧೇಯರಾಗ್ತೀರೋ, ಈ 3 ಸಂಗತಿಗಳು ನೀವು ಒಂದು ಪ್ರೇರೆ ಅಸ್ಥಿವಾರವಾಗಿ ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಇಟ್ಟುಕೊಳ್ಳುವುದು, ಅದು ನಂಬಿಕೆಸ್ಥರಾಗುವುದಾರೆ ಪ್ರೇರೆ. ಅಪೊಸ್ತಲರು ಯಾವ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದರು, ಏನು ಬಂದರು, ಆ ಕ್ರಿಸ್ತನ ಪ್ರೀತಿಯಿಂದ ಯಾವ ಕಷ್ಟ ಆಗ್ಬೋದು, ಏನೇ ಆಗ್ಬೋದು, ಕ್ರಿಸ್ತನ ಪ್ರೀತಿ ನಿಮಗೆ ಅಗಲಿಸಕ್ಕೆ ಯಾರಿಂದಲೂ ಆಗುವುದಿಲ್ಲ. ಮತ್ತು ಕ್ರಿಸ್ತನ ಪ್ರೀತಿಯಲ್ಲಿ, ಆತನ ಅನ್ಯತೆಯಲ್ಲಿ ನೀವು ಜಯವನ್ನು ಹೊಂದುತ್ತೀರಿ ಎಂದು ಅಪೊಸ್ತಲನು ಹೇಳ್ತಾನೆ. ಪ್ರೇರೆ ದೇವರ ಆತ್ಮವನ್ನು ತೋರಿಸಿದ್ದಾನೆ. ಅನೇಕರು ಪ್ರೇರೆ ನೀವು ಕಷ್ಟದಲ್ಲಿ ಬಿದ್ದಿದ್ದೀರಿ, ಅನೇಕರು ಪ್ರೇರೆ ಚಿಂತೆಯಲ್ಲಿ ಮುಳುಗಿದ್ದೀರಿ, ಅನೇಕರು ರೋಗದಲ್ಲಿ ಹೋಗ್ತಾಯಿದ್ದೀರಿ, ಅನೇಕರ ನಂಬಿಕೆ ಪ್ರೇರೆ ಅಲ್ಲಾಡ್ತಾ ಉಂಟು. ದೇವರ ಆತ್ಮ ಹೇಳ್ತಾನೆ, ಪ್ರತಿಯೊಬ್ಬರ ನಂಬಿಕೆ ದೇವರು ಪರೀಕ್ಷಿಸುವನಾಗಿದ್ದಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಕ್ರಿಸ್ತನ ಅನ್ಯತೆಯಲ್ಲಿ ಜೀವಿಸುವವರಿಗೆ ಮಾತ್ರ ಜಯವಸ್ತ್ರದೊಡನೆ ಜೀವಿಸಲು ಸಾಧ್ಯವಾಗ್ತದೆ. ಅದು ಆಗಬೇಕಾದ್ರೆ ಈ ಪ್ರಾರ್ಥನೆ, ವಾಕ್ಯ, ವಿಧೇಯತೆ ನಂಬಿಕೆಸ್ಥರಾಗುವುದಾದರೆ, ಸಭೆಯ ನಂಬಿಕೆಸ್ಥರಾಗುವುದಾದರೆ ಮಾತ್ರ ನಿಮ್ಮ ನಂಬಿಕೆಯನ್ನು ಯಾರಿಂದೂ ಅಲ್ಲಾಡಿಸಲ್ಲ. ಏನೇ ಬರಲಿ, ಕಷ್ಟ ಬರಲಿ, ಹಿಂಸೆ ಬರಲಿ, ಏನೇ ಬರಲಿ, ಅಪೊಸ್ತಲ ಪೌಲನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ, ಯಾವ ಸೈತನನ್ನು ಅಗಲಿಸಲಿ ಆಗುವುದಿಲ್ಲ. ಅದು ಈ ರೀತಿ ಪ್ರೇರೆ ನೀವು ಯೇಸು ಅನ್ಯತೆಯಲ್ಲಿ ಇರಬೇಕು. ಆವಾಗ ಮಾತ್ರ ನೀವು ಕ್ರಿಸ್ತನಿಗೋಸ್ಕರವಾಗಿ ಆತ ಪರಿಮಳವಾಗಿ ಆತನಿಗೋಸ್ಕರ ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಈ ಅನ್ಯತೆ ಇಲ್ಲದಿದ್ದರೆ ನೀವು ಸೋತು ಹೋಗಿದ್ದೀರಿ. ಅದಕ್ಕೆ ಸೋತು ಹೋಗದಂತೆ ಜಯಭರ ಜೀವಿತವನ್ನು ಜೀವಿಸಬೇಕು ಎಂಬುದೇ ದೇವರ ಆತ್ಮ ಇವತ್ತು ನಿಮ್ಮ ಎಲ್ಲರಿಗೂ ಆತನು ಹೇಳುವನಾಗಿದ್ದಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 5ನೇ ವಾಕ್ಯ. ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದುಗಳಲ್ಲ. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ.
ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವರು ಇನ್ನಾರಿದ್ದಾರೆ. ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾರು ಯೇಸು ಕ್ರಿಸ್ತನನ್ನು ನಂಬುತ್ತಾರೋ ಮತ್ತು ಆತನ ಆಜ್ಞೆಗೆ ವಿಧೇಯರಾದ ಅವರು ಈ ಲೋಕವನ್ನು ಜಯಿಸುತ್ತಾರೆ ಎಂಬುದಾಗಿ ಬರೆ. ಹಾಗಾದರೆ ಈ ಲೋಕವನ್ನು ಜಯಿಸಬೇಕಾದರೆ ಯೇಸು ಕ್ರಿಸ್ತನ ನಂಬಿಕೆದು ಮಾತ್ರ ಅಲ್ಲ, ಆತನ ಆಜ್ಞೆಗೆ ನಡೆಯುವುದರೆ ಅಂಥವರು ಈ ಲೋಕವನ್ನು ಜಯಿಸ್ತಾರೆ ಎಂದರೆ ಅಪೊಸ್ತಲ ಯೋಹನನು ಹೇಳುತ್ತಾನೆ ಬರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಬರೆ. ಯೂದನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ. ಜೂಡ್ ಚಾಪ್ಟರ್ 1 ವರ್ಸ್ 24 and 25 ವರ್ಸ್ 24 ಮತ್ತು 25ನೇ ವಾಕ್ಯ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಅರಸದೊಡ್ಡ ನಿಲ್ಲಿಸುವುದಕ್ಕೂ ಸಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲಿದ್ದಾಗೆ ಈಗಲೂ ಯಾವಾಗಲೂ ಇರಲಿ, ಆಮೇನ್. ಇಲ್ಲಿ ಯೂದಂತ ನೀವು ತಂದೆ, ಮಗ ಮತ್ತು ಪವಿತ್ರನೊಟ್ಟಿಗೆ ನೀವು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ವಿಧತೆಯಲ್ಲಿ ಅಂಡಿಡುವುದಾದರೆ ಇಲ್ಲದೆ ದೇವರ ಆತ್ಮ ನಿಮ್ಮನ್ನು ಯಾವ ಕಷ್ಟದಲ್ಲಿಯೂ ಯಾವ ಸಲ ಎಡವಿ ಬೀಳದಂತೆ ಆತ ನಿಮ್ಮನ್ನು ಕಾಪಾಡುತ್ತಾನೆ. ಅಷ್ಟೇ ಅಲ್ಲದೆ ಯೇಸು ಕ್ರಿಸ್ತನ ರೂಪಾಂತರದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಆತನು ಮಾಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾರೆ. ಹಾಗಾದರೆ ಇವತ್ತು ಪ್ರೇರೆ ಈ ಒಂದು ನಿರ್ಧಾರ ಮಾಡಿರಿ, ಇವತ್ತಿಂದ ಪ್ರಾರ್ಥನೆ ಫಸ್ಟ್ ವ್ಯಕ್ತಿಗವಾದಂಥ ಪ್ರಾರ್ಥನೆಗೆ ನಿಮ್ಮ ಸಮಯವನ್ನು ನಿರ್ಧರಿಸಿರಿ ಮತ್ತು ಆ ಸಮಯ ನಂಬಿಕೆ ಪ್ರಾರ್ಥನೆ ಮಾಡಿ. ಎಂದಿಗೂ ಆ ಪ್ರಾರ್ಥನೆಯನ್ನು ಮಿಸ್ ಮಾಡಬೇಡಿರಿ ಪರೇ. ಅಷ್ಟೇ ಅದೇ ದೇವರ ವಾಕ್ಯ ಓದಲಿಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡಿರಿ ಪರೇ. ಪ್ರತಿದಿನ ಅಲ್ಲಂಬಿಡಿಕೆಯು ಹೊಸ ಮಡಿಕು ಕ್ರಮಬದ್ಧ ದೇವರ ಓದಿರಿ, ಧ್ಯಾನ ಮಾಡಿರಿ. ಮೂರನೇದಾಗಿ ನಿಮ್ಮ ಒಂದು ಸಭೆಗೆ ಪ್ರೇರೆ ಪ್ರತಿ ಆದಿತ್ಯವಾರ ಸಭೆಗೆ ಸೇರುವುದರಲ್ಲಿ ನಂಬಿಕಸ್ಥರಾಗಬೇಕು ಪ್ರೇರೆ. ಎಂದಿಗೂ ಸಭೆಯಿಂದ ಬಿಟ್ಟು ಹೋಗಬಾರ್ದು. ಸಭೆಯಲ್ಲಿ ನಂಬಿಕಸ್ಥರ ಪ್ರತಿ ಆದಿತ್ಯವಾರ ಒಂದೇ ಸಭೆಗೆ ನೀವು ಸ್ಥಿರವಾಗಿ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು. ಮತ್ತು ಮೂರನೇದಾಗಿ ಪ್ರೇರೆ ಏನು ದೇವರ ಓದಿತ್ತರು ನಿಮ್ಮ ಸಭೆಯಲ್ಲಿ ಪ್ರತಿಯೊಂದು ಉಪದೇಶ ಕೈಕೊಂಡು ನಡೆಯುವರು. ಆಗ ದೇವರ ಆತ್ಮನು ದೇವರು ನಿಮ್ಮನ್ನು ಯಾವ ಸೋದನೆ ಅಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುತ್ತಾನೆ ಮತ್ತು ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮನ್ನು ಸಿದ್ಧಪಡಿಸ್ತಾನೆ ಎಂಬುದರಲ್ಲಿ ಅಪೊಸ್ತಲ ಯೂದನು ಹೇಳುತ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಐಸಾಯ 54 ಅದರಲ್ಲಿ 17ನೇ ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಾ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ರಂಫಲ ಆಗಿದೆ ಎಂದು ಅವನು ಅನ್ನುತ್ತಾನೆ. ಇಲ್ಲಿ ಐದು ಈ ಮೂರು ಸಂಗತಿಗಳನ್ನು ಪ್ರಾರ್ಥನೆ, ವಾಕ್ಯ, ವಿಧೇಯತೆ, ಈ ಮೂರು ಸಂಗತಿ ನಂಬಿಕಸ್ಥರಾಗುತ್ತಾರೆ. ಸೈತಾನ ಯಾವ ವಿಧವಾದ ಆಯುಧ ನಿಮ್ಮ ಮೇಲೆ ಕಲ್ಪಿಸರು, ಯಾವ ಆಯುಧ ಪರೇ ಮಾಟ ಮಂತ್ರವಾಗಲಿ, ಯಾವ ಕಷ್ಟವಾಗಲಿ, ಬಡತನವಾಗಲಿ, ಯಾವ ಆಯುಧ ಸೈತಾನ ಯಾವ ಆಯುಧವು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಸೇವೆಯ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ಜಯ ಹೊಂದುವುದಿಲ್ಲ ಎಂಬುದಾಗಿ ಹೇಳ್ತದೆ. ಇದ್ದು ಕೂಡ ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ವಿರುದ್ಧ ಯಾವ ನಾಲಿಗೆಯು ನಿಮ್ಮ ವಿರುದ್ಧ ಕೆಟ್ಟದನ್ನು ಮಾತನಾಡಬಹುದು, ಯಾರು ನಿಮಗೆ ಶಪಿಸಬಹುದು, ಯಾವ ಕೆಟ್ಟ ನಾಲಿಗೆಯೋ ಯಾವ ಶಾಪವು ನಿಮಗೆ ಅದು ಹಾನಿ ಮಾಡುವುದಿಲ್ಲ. ಹಾಗಾದರೆ ಈ ಒಂದು ಸಂಪೂರ್ಣ ಸಂರಕ್ಷಣೆ ನಿಮಗೆ ಬೇಕಾದರೆ ಇಷ್ಟೇ ಕ್ರಿಸ್ತನ ಅನುಮತಿಯಲ್ಲಿ ನೀವು ಜೀವಿಸಲಿ ಇವತ್ತಿಂದ ನೀವು ಅಭ್ಯಾಸ ಮಾಡಿಕೊಳ್ಳಿ. ಆಗ ದೇವರು ನಿಮಗೆ ಸಂಪೂರ್ಣವಾಗಿ ಸೈತನ ಕೈಯಿಂದ, ಸೈತನ ಆಕ್ರಮಣದಿಂದ ಸಂಪೂರ್ಣ ಸಂರಕ್ಷಣೆ ಕೊಡುತ್ತಾನೆ. ಯಾವ ರೀತಿ ಸೈತ ಯಾವ ಒಲಸಂಚು ಮಾಡಿದರೂ ನಿಮಗೆ ಹಾನಿ ಉಂಟಾಗ್ತದೆ, ಅದನ್ನು ಕಾಪಾಡುತ್ತಾನೆ. ಯಾವ ನಾಲಿಗೆಯೂ ನಿಮಗೆ ಹಾನಿ ಉಂಟದೆ ಕಾಪಾಡ್ತಾನೆ ಎಂಬುದಾಗಿ ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆ 31ನೇ ಕೀರ್ತನೆಯಲ್ಲಿ 20ನೇ ವಾಕ್ಯ. ಕೀರ್ತನೆ 31 ಅದರಲ್ಲಿ 20ನೇ ವಾಕ್ಯ. ಮನುಷ್ಯರ ಒಳ ಸಂಚುಗಳಿಂದ ಹಾನಿ ಉಂಟಾಗದಂತೆ ಅವರು ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ. ವ್ಯಾಧಿಸುವ ನಾಲಿಗೆಯಿಂದ ಕೇಡಾಗದಂತೆ ಅವರನ್ನು ಗೋಪಸ್ಥಳದಲ್ಲಿ ಅಡಗಿಸಿದಿ. ಇಲ್ಲಿ ದಾವೀದ ಹೇಳ್ತಾನೆ, ಯಾರ್ಯಾರು ಪ್ರಾರ್ಥನೆ ಮಾಡುತ್ತೀರೋ, ವಾಕ್ಯಕ್ಕೆ ವಿಧೇಯರಾಗ್ತಿರೋ, ಸಭೆಯಲ್ಲಿ ನಂಬಿಕೆ ಸಭೆ ಅನ್ನೋದು ಅವರಿಗೆ ದೇವರು ಏನು ಮಾಡ್ತಾನೆ, ಮನುಷ್ಯರು ಯಾವ ಒಳಸಂಚು ನಿಮಗೆ ಹಾನಿ ಉಂಟಾಗದಂತೆ ದೇವರು ನಿಮ್ಮನ್ನು ಆದ ಸಣ್ಣದಲ್ಲಿ ಮರೆ ಮಾಡ್ತಾನೆ. ಇವಾದ ನಾಲಿಗೆ ನಿಮಗೆ ಕೇಡಾಗದಂತೆ ನಿಮ್ಮನ್ನು ಯಾವ ನಾಲಿಗೆಗಳು ನಿಮಗೆ ಹಾನಿ ಮಾಡದಂತೆ ಯಾವ ಒಲಸಂದರೆ ದೇವರು ತನ್ನ ಸಂರಕ್ಷಣೆಯಲ್ಲಿ ಆತನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಒದಗಿಸಿ ಕಾಪಾಡುವನಾಗಿದ್ದಾನೆ. ಯಾರ್ಯಾರು ಪ್ರಾರ್ಥನೆಯಲ್ಲಿ, ಕರ್ತನ ಸಭೆ ಅನ್ಯೋನ್ಯತೆಯಲ್ಲಿ, ವಾಕ್ಯ ಓದದಲ್ಲಿಯೂ ಬಿದ್ದ ನಂಬಿಕೆ ಸಾಗ್ತವೆ 100% ಯೇಸು ಅನ್ಯೋನ್ಯತೆಯಲ್ಲಿ ನೀವು ಯಾವಾಗಲೂ ಪ್ರತಿಗಳಿಗೂ ಜಯ ಬರ್ತೀವಿ ಜೀವನ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ. ಯೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ. ಜೋಬ್ ಚಾಪ್ಟರ್ 5 ವರ್ಸ್ 19 26 ತನಕ. ಯೋಬ ಪುಸ್ತಕ 5ನೇ ಅಧ್ಯಾಯದಲ್ಲಿ 19ರಿಂದ 26ನೇ ವಾಕ್ಯ ತನಕ. 6 ಇಕ್ಕಟ್ಟುಗಳಿಂದ
ಆತನನ್ನು ಬಿಡಿಸುವನು. ಎಲ್ಲಿ ಈ ಕಡೆ ಉಂಟಾದರೂ ಯಾವ ಕೀಳು ನಿನ್ನ ಮುಟ್ಟಾದು ಪ್ರಿಯ ದೇವರಾತ್ಮದ ಅನೇಕರು ಅನೇಕ ಸೋದರ ಬಿದ್ದಿದ್ದೀರಿ. ಅದು ಈ ವಾಗ್ದಾನ ದೇವರಾತ್ಮ ನಿಮಗೆ ಕೊಡುವನಾಗಿದ್ದಾನೆ. ಹೇಳಿದ್ರೆ 6 ಇಕ್ಕಟ್ಟುಗಳಿಂದ ದೇವರು ನಿಮ್ಮನ್ನು ಬಿಡಿಸ್ತಾನೆ. 7ನೇ ಇಕ್ಕಟ್ಟು ಹುಟ್ಟಾದರೂ ಯಾವ ಕೀಳು ನಿಮ್ಮನ್ನು ಮುಟ್ಟುವುದಿಲ್ಲ ಎಂದು ದೇವರಾತ್ಮ ಹೇಳುವನಾಗಿದ್ದಾನೆ. ಬರಗಾಲದಲ್ಲಿ ಲೋಕದಲ್ಲಿ ಬರಗಾಲ ಬರುತ್ತುಂಟು. ಆ ದೇವರಾತ್ಮ ಹೇಳ್ತಾನೆ, ಯಾರು ದೇವರ ವಾಕ್ಯ ವಿಧೇಯರಾಗ್ತಿರೋ ಪ್ರೇರೆ, ಈ 3 ಸಂಗತಿಯಲ್ಲಿ ಅಂದರೆ ಯೇಸು ಕ್ರಿಸ್ತ ಅನ್ಯರಲ್ಲಿ ಜೀವಿಸ್ತಿರೋ, ಬರಗಾಲದಲ್ಲಿ ನಿಮಗೆ ಮರಣ ಬರದಂತೆ, ಯುದ್ಧದಲ್ಲಿ ಕತ್ತಿಯಿಂದಲೂ ದೇವರು ನಿಮ್ಮನ್ನು ಬಿಡಿಸ್ತಾನೆ. ಬರಗಾಲದಲ್ಲಿ ನೀವು ಸಾಯದಂತೆ ಯುದ್ಧದಲ್ಲಿ ಕತ್ತಿ ನಿಮ್ಮನ್ನು ಬಿಡಿಸ್ತಾನೆ. 20ನೇ ವಾಕ್ಯ ಹೇಳ್ತದೆ, ನಾಳೆ ಎಂಬ ಕೊರಡೆಗೆ ನಿನ್ನ ಮರೆಯಾಗಿರುವೆ. ಹೌದು, ನಿಮ್ಮ ನಾನಾ ವಿಧ ನಾಲಿಗೆಗಳು ನಿಮ್ಮ ಇದು ಮಾತನಾಡಬಹುದು, ನಿಮ್ಮನ್ನು ಶಪಿಸೋದು ಎಲ್ಲ ನಾಳೆ ಕೊರಡೆಗೆ ದೇವರು ನಿಮ್ಮ ಮರೆ ಮಾಡುತ್ತಾನೆ. ವಿನಾಶ ಉಂಟಾದರೂ ನೀವು ಎದುರುವುದಿಲ್ಲ, ಏನು ಆದರೂ ನೀವು ಭಯ ಪಡುವುದಿಲ್ಲ ಪ್ರೇರೆ. 22ನೇ ವಾಕ್ಯದಲ್ಲಿ, ನೀವು ನಾಶನಕ್ಕೂ ಸಾಮಕ್ಕೂ ನಗಿ ಲೋಕದಲ್ಲಿ ಬರಗಾಲ ನಗಾಡುತ್ತೀರಿ. ಯಾಕಂದರೆ ದೇವರ ಮಕ್ಕಳಿಗೆ ಬರಗಾಲದಲ್ಲಿ ದೇವರು ಅವರ ಅಗತ್ಯತೆಯನ್ನು ಒದಗಿಸಿಕೊಡುವನಾಗಿದ್ದಾನೆ. ಯಾಕಂದರೆ ದೇವರ ವಾಗ್ದಾನ ಉಂಟು. ಕೀರ್ತನೆ 34ನೇ ಕೀರ್ತನೆಯಲ್ಲಿ, ಪ್ರಾಯದ ಸಿಂಹಗಳದು ಒಟ್ಟೆಗೆಲ್ಲ ಹಸಿದವು, ಯವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಿರಿ, ಯಾವ ಮೇಲೂ ಕಡಿಮೆ. ಬರಗಾಲದಲ್ಲಿ ಲೋಕ ಜನರು ಬರಗಾಲದಲ್ಲಿ ಹಸಿವೆ ಪಡಬಹುದು, ಅದು ನೀವು ನಗಾಡ್ತಾ. ಯಾಕೆ ದೇವರು ಬರಗಾಲದಲ್ಲಿ ಸಹ ನಿಮ್ಮ ಅಗತ್ಯ ಒದಗಿಸಿಕೊಡ್ತಾನೆ. ಕಾಡು ಮರಗಳಿಗೆ ಅಂಜಬೇಕಾಗಿಲ್ಲ. ಈ ಲೋಕದಲ್ಲಿ ಯಾವ ದುಷ್ಟ ಮನುಷ್ಯರಿಗೂ ಭಯಪಡೋ ಅಗತ್ಯ ಇಲ್ಲ. 23ನೇ ವಾಕ್ಯದಲ್ಲಿ, ಹೊಲದ ಕಳ್ಳುಗಳಿಂದಿಗೂ ಒಪ್ಪಂದ ಮಾಡಿಕೊಂಡಿರುವಿ, ಕಾಡು ಮೃಗಗಳು ನಿಮ್ಮ ಸಂಗಡ ಸಮಾಧಾನವಾಗಿರುತ್ತದೆ. ಇದರ್ಥ ದುಷ್ಟ ಜನರು ನಿಮ್ಮ ಸಂಗಡ ಸಮಾಧಾನವಾಗುವ ದೇವರು ಮಾಡುವನಾಗಿದ್ದಾನೆ. 24ನೇ ವಾಕ್ಯದಲ್ಲಿ, ನಿನ್ನ ಗೂಡರಕ್ಕೆ ಅಪಾಯವಿಲ್ಲ, ನಿನ್ನ ಗೊತ್ತಿರುವುದರಿಂದ ನಿನ್ನ ಕುಟುಂಬಕ್ಕೆ ನಿನ್ನ ಮನೆಗೆ ಯಾವ ಅಪಾಯ ಆಗದಂತೆ ದೇವರು ಕಾಪಾಡ್ತಾನೆ. ನಿನ್ನ ಅಟ್ಟಿಯನ್ನು ನಿನ್ನ ಪರಿಶೀಲಿಸುವಾಗ ಏನೂ ಕಡಿಮೆ ಆಗೋದು. ನಿನ್ನ ಬಿಸ್ನೆಸ್ನಲ್ಲಿ ಆಗ್ಬೋದು, ನಿನ್ನ ಕೆಲಸದಲ್ಲಿ ಆಗ್ಬೋದು, ನಿನ್ನ ತೋಟದಲ್ಲಿ ಏನೂ ಕಡಿಮೆ ಆಗಿ ದೇವರು ಸಮೃದ್ಧಿಯಾದ ಆಸ್ತಿ ಕೊಡುತ್ತಾನೆ ಎಂದು ವಾಗ್ದಾನವಾಗಿದೆ. 25ನೇ ವಾಕ್ಯ, ನಿನ್ನ ಸಂತಾನ ದೊಡ್ಡದೆಂದು ನಿನ್ನ ಸಂತತಿಯರು ಭೂಮಿ ಹುಲ್ಲಿನಂತೆ ಲೆಕ್ಕವಿല്ലെಂದು ನಂಬಿದೆ ದೇವರು ನಿಮಗೆ ಸಂತಾನ ಅಭಿವೃದ್ಧಿ ಕೊಡುವನಾಗಿದ್ದಾನೆ. 26ನೇ ವಾಕ್ಯದಲ್ಲಿ, ಸುಗ್ಗಿ ಕಾಲದಲ್ಲಿ ತೆನೆಸಿಯುಡು ಮನೆಗೆ ಸೇರುವಂತೆ ನೀನು ವೃದ್ಧಾಪ್ಯದಲ್ಲಿ ಸಾಮರ್ಥ್ಯ ದೇವರು ದೀರ್ಘ ಆಯುಷ್ಯ ಕೊಡುತ್ತಾನೆ ಪ್ರೇರೆ. ಆದರೆ ಈ ರೀತಿಯ ಒಂದು ಸಂರಕ್ಷಣೆ, ಈ ರೀತಿಯ ಒಂದು ಜಯವನ್ನು ನಿಮಗೆ ಸಿಗ್ತದೆ ಯಾವಾಗ ಪ್ರೇರೆ, ನೀವು ಪ್ರಾರ್ಥನೆ, ವೈಯಕ್ತಿಕವಾದ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಭೆಗೆ ಸೇರಿ ಬರುವ ಪ್ರಾರ್ಥನೆ, 3 ಪ್ರಾರ್ಥನೆ. ಈ ಪ್ರಾರ್ಥನೆ ನಂಬಿಕೆ ಸಭೆ. 2ನೇದಾಗಿ ಪ್ರೇರೆ, ದಿನಾಳು ತಪ್ಪದೆ ದೇವರ ಬಗ್ಗೆ ಓದುವವರು, ಧ್ಯಾನ ಮಾಡುವವರು. 3ನೇದಾಗಿ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗುವುದಾದರೆ ಪ್ರೇರೆ, ಯಾವ ಶೋಧನೆಗಳು ಬಂದರು, ಯಾವ ಕಷ್ಟಗಳು ಬಂದರು, ಯಾವ ಪರೀಕ್ಷೆ ಬಂದರು, ನಿಮ್ಮ ಆತ್ಮಿಕ ಜೀವಿತವು ಬಿದ್ದು ಹೋಗುವುದಿಲ್ಲ. ನಂಬಿಕೆಯಲ್ಲಿ ಕುಸಿದ ನಂಬಿಕೆಯಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತೀರಿ ಮತ್ತು ಕ್ರಿಸ್ತನ ಪ್ರೀತಿದ ಯಾರೂ ನಿಮ್ಮನ್ನು ಅಗಲಿಸಿ ಆಗುವುದಿಲ್ಲ. ಅಷ್ಟೇ, ದೇವರ ಪವಿತ್ರಾತ್ಮ ನಿಮ್ಮನ್ನು ಎಡವಿ ಬೀಳದಂತೆ ಕಾಪಾಡ್ತಾನೆ. ಆತನ ರೂಪಾಂತರದಲ್ಲಿ ಆತ ನಿಮ್ಮನ್ನು ಸಿದ್ಧಪಡಿಸ್ತಾನೆ. ಮತ್ತು ನೋಡ್ತೇವೆ, ಬರಗಾಲ ಬರಬಹುದು, ಏನೇ ಬಂದರು ಪ್ರೇರೆ, ಯಾವ ವಿಕಟ ಬಂದರು ದೇವರು ಬಿಡೋರು. ಅದೆಲ್ಲ ಆಶೀರ್ವಾದ, ಇದೆಲ್ಲ ವಾಗ್ದಾನ ಪ್ರೇರೆ ನೀವು ಯೇಸು ಕ್ರಿಸ್ತನಲ್ಲಿ ಅನ್ಯರ ಮುಖಾಂತರ ಸಿಗ್ತದೆ ಎಂಬುದಾಗಿ ದೇವರ ಆಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ನಿಮ್ಮ ಜೊತೆಲಿ ಈ ವಾಕ್ಯವು ನಿಮ್ಮಲ್ಲಿ ಕಾರ್ಯವಾಗಿರುತ್ತಾರೆ, ನಿಮ್ಮ ಉತ್ತೇಜನವಾಗಿದ್ದಾರೆ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರ್ತಾರೆ. ನಿಮಗೆ ಯಾರಿಗಾದರೂ ಪ್ರಾರ್ಥನೆ ಅಗತ್ಯ ಇದ್ದಾರೆ, ನಮಗೆ ಫೋನ್ ಮಾಡುತ್ತಾರೆ. ನಿಮಗೋಸ್ಕರ, ನಿಮ್ಮ ರೋಗಗಳಿಗೋಸ್ಕರ, ನಿಮ್ಮ ಕಷ್ಟಗಳನ್ನ ಪ್ರಾರ್ಥನೆ ಮಾಡುವಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಪ್ರತಿ ವೀಕ್ಷಕರನ್ನು ಈ ವಾಕ್ಯದ ಮುಖಾಂತರ ಉತ್ತೇಜನ ಮಾಡಿದಿ, ಈ ವಾಕ್ಯದ ಮುಖಾಂತರ ಧೈರ್ಯ ಕೊಟ್ಟಿದ್ದಿ. ಈ ವಾಕ್ಯದ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ, ವಾಕ್ಯ, ವಿಧೇಯತೆ, ಕರ್ತನ ಸಭೆಯಲ್ಲಿ ಅನ್ಯೋನ್ಯತೆಯಲ್ಲಿಗೆ ನಿನ್ನ ಕೃಪೆಯನ್ನು ಅವರಿಗೆ ಅನುಗ್ರಹಿಸು. ಮತ್ತು ನಿನ್ನ ಅನ್ಯೋನ್ಯತೆಯಲ್ಲಿ ಪ್ರತಿ ಗಲಿಗೆ ಅವರು ಜಯಸ್ಥ ಜೀವಿತ ಕೃಪೆಯನ್ನು ಕೊಡಬೇಕು ನಾನು ಬಿಡುಕೊಡ್ತೇನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ತ್ಯಾಜ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಕೇಳುವ ಪ್ರತಿಯೊಬ್ಬರ ಸಂಗತಿಯಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.